ಎಷ್ಟು ನಿಮ್ಗೆ ಪಾಸಿಟಿವ್ ಎನ್ವೈರನ್ಮೆಂಟ್ ಕೊಡುತ್ತೆ ಅಂದ್ರೆ ನಾವ್ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ನೋಡ್ರಿ ಎಂತ ಒಂದ್ ಸಂಸ್ಥೆಲಿ ಇದೀವಿ. ನಾನ್ ಹಿಂದೂ, ನಾನ್ ಕ್ರಿಶ್ಚಿಯನ್, ನಾನ್ ಮುಸ್ಲಿಂ, ನಾನ್ ಅದು ಆ ಮ್ಯಾಟ್ರ್ ಎಲ್ಲರೂ ಒಂದು ಅಂತ ಹೇಳಿ ಈಗ ಕುರಾನ್ ಓದಿಸ್ತಾ ಇದ್ದಾರೆ, ಫಾದರ್ ಬರ್ತಾ ಇದ್ದಾರೆ. ಎಲ್ಲಾ ತರದನ್ನ ಅಫ್ಸರ್ ಹಿಂದೂಸ್ತಾನಿ ಅವರು ಮಾಡ್ತಾ ಇದಾರೆ. ಅವ್ರ ಹೆಸರಿಗೆ ಮಾತ್ರ ಹಿಂದೂಸ್ತಾನಿ ಅಂತ ಹಾಕೊಳ್ಳಿಲ್ಲ ಅವರು. ಎಲ್ಲಾ ತರದಲ್ಲೂ ಪ್ಲಾನ್ ಮಾಡಿ ಮಾಡ್ತಾ ಇದಾರೆ. ಅಂದ್ರೆ ಯೋಚನೆ ಮಾಡಿ ಎಂತ ಒಂದು ಸಂಸ್ಥೆಲಿ ಇದೀವಿ ಅಂತ. 4,500 ಹೋಗ್ತಾ ಇದೆ ಜನ ಸಾಗರ. ಕೂರಕ್ಕೆ ಜಾಗಿರಲ್ಲ, ನಿಲ್ಲಿಕ್ ಜಾಗಿರಲ್ಲ ನೋಡಿ, ಆ ಲೆವೆಲಿಗೆ ಹೋಗ್ತಾ ಇದೆ. ಪಾಸ್ಗಳಂತೂ ತುರಿಮಳೆ ಇಲ್ಲ ಅಂದ್ರೂ ಬಿಡಿ ಸರ್, ನಾವ್ ನಿತ್ಕೊಂಡ್ ನೋಡ್ತೀವಿ ಸರ್. ಊಟದ ಎಡವಡ್ ಆಗತ್ತೆ, ಅಯ್ಯೋ ಊಟಕ್ಕೆ ಯಾರು ಬರ್ತಾ ಇದಾರೆ ಸರ್, ನಾವು ಪ್ರೋಗ್ರಾಮಿಗೆ ಬರ್ತಾ ಇರೋದು. ಆ ಲೆವೆಲ್ಗೆ ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇದೆ. ಎಷ್ಟೋ ಜನ ವ್ಯಕ್ತಿಗಳು ಇವತ್ತೂನು ಪಾಸಿಗೆ ತಲೆ ಕೆಡಿಸ್ಕೊಂಡಿಲ್ಲ. ಇವತ್ತೂನು ಸಾರ್ ನಾನು ಹೇಳ್ದೆ ಸಾರ್, ಒಬ್ರಿಗೆ ಜ್ವರ ಅಂತೆ ಸಾರ್, ಒಬ್ರಿಗೆ ಗಂಡ ಬಿಡಲ್ಲಂತೆ ಸಾರ್, ಅತ್ತೆ ಬಿಡಲ್ಲಂತೆ ಸಾರ್, ಮಾವ ಬರ್ತಾ ಇಲ್ಲಂತೆ ಸಾರ್, ಅವ್ರಿಗೆ ಜ್ವರ ಅಂತೆ ಸಾರ್, ಇವರಿಗೆ ಜ್ವರ ಅಂತ ಹೇಳಿ ಸ್ವಲ್ಪ ರಿಸ್ಕ್ ತಗೊಳ್ಳಿ ಸ್ನೇಹಿತರೆ. ಇದು ಬೆಳೆಯೋ ಟೈಮು, ಇದು ರೈಟ್ ಟೈಮ್. ಇಂತ ಒಂದು ಆಪರ್ಚುನಿಟಿ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯತೆ ಇಲ್ಲ. ಅಂತ ವೆರಿ ಗುಡ್ ಆಪರ್ಚುನಿಟಿ. ನಾ ಎಷ್ಟೋ ಜನಕ್ಕೆ ಪರ್ಸನಲ್ ಆಗಿ ಫೋನ್ ಮಾಡಿದೆ, ಏನ್ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರ್ರಿ, ಏನ್ ಜೋಶ್ ಅಲ್ಲಿ ಇದಾರೆ, ಏನ್ ಭಾನುವಾರ ತಿಕ್ಬಿಡ್ರೆ ಹೆಂಗಾಗುತ್ತೆ ಅಂದ್ರೆ, ಭಾನುವಾರ ಬಂದ್ರೆ ಕಾಯ್ತಾ ಇರ್ತಾರ ನೋಡಿ ಮಟನ್ ಊಟ ತಿನ್ಬೇಕಂತ ಹೇಳಿ, ಮಟನ್ ಸ್ಟೈಲ್ಗೆ ಹೋಗ್ಬಿಟ್ಟು ಆ ತರ ಕಾಯ್ತಾ ಇದಾರೆ ನಮ್ಮವರೆಲ್ಲ. ಯಾವಾಗಪ್ಪ ಭಾನುವಾರ ಆಗತ್ತೆ, ಯಾವಾಗ ಭಾನುವಾರ ಆಗತ್ತೆ ಅಂತ. ಕೆಲವರು ಭಾನುವಾರನ ಸಾರ್ ಇನ್ನು ಯೋಚನೆ ಮಾಡೇ ಇಲ್ಲ ಸಾರ್, ಏನ್ ಮಾಡೋದ್ ಸಾರ್, ನಾನು ಅವ್ರು ಕೇಳ್ದೆ ಸಾರ್, ನನ್ ಇವ್ರು ಕೇಳ್ದೆ ಸಾರ್, ಬರ್ತಾನೆ ಇಲ್ಲಲ್ಲ ಸಾರ್. ಫಸ್ಟ್ ನೀವು ರೆಡಿಯಾಗಿ, ಯಾರಂಗ್ ಹೇಳ್ತಾರಲ್ಲ ಫಸ್ಟ್ ನೀವು ರೆಡಿಯಾಗಿ. ನಾವ್ ಪರ್ಫೆಕ್ಟ್ ಆಗ್ದಲೆ, ನಮ್ಮಲ್ಲಿ ಹುಮ್ಮಸ್ ಇಲ್ದಲೆ ನಾವ್ ಯೋಚನೆ ಮಾಡ್ಬೇಕು. ಇಡೀ ಕರ್ನಾಟಕದಲ್ಲಿ ಒಂದು MLM ಇಂಡಸ್ಟ್ರಿ ಅಥವಾ ನಾನ್ ನೋಡ್ದಂಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲೇ ನಾಳೆ ಬನ್ನಿ ಅಂತ ಆಫೀಸ್ ಯಾವ್ದಾದ್ರು ವಿಡಿಯೋ ಮಾಡಿ ತೋರಿಸಿ ಸರ್, ಇಂಥದ್ದು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಒಂದು ಆಫೀಸ್ ಮಾಡಿದ್ದಾರೆ ಸರ್ ಅಂತೇಳಿ. ಸಾಫ್ಟ್ವೇರ್ ಕಂಪ್ನಿ ಬೇಡ, ನಾವೆಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಷ್ಟು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮಕ್ಕೆ ಹಾಲ್ ಇರ್ಬೋದು, ಪ್ರಾಡಕ್ಟ್ ಪ್ರಮೋಷನ್ಗೆ ಡೆಮೋ ಇರ್ಬೋದು, ಡೈಮಂಡ್ಸ್ ಗಳಿಗೆ ಒಂದು ರೂಮ್. ಅಪ್ಪ ದೇವ್ರೆ, ನನ್ ರೂಬಿ ಡೈಮಂಡ್ ಹಾಲ್ ನೋಡಿ ನನಗೆ ತಲೆಗಿರ ಅನ್ಬಿಡ್ತು. ಈ ಲೆವೆಲ್ ಮಾಡ್ಕೊಟ್ ಬಿಡಿದಾರಲ್ಲಪ್ಪ ಅಂತೇಳಿ. ಬಯೋಮೆಟ್ರಿಕ್ ಕೊಟ್ಟು ಒಳಗ್ ಕುತ್ಕೋಬೇಕು, ಇಬ್ರು ಬರ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ನನ್ ರೂಮಲ್ಲಿ ಫ್ರಿಡ್ಜು, ಜ್ಯೂಸು, ಬಂದಂತ ವ್ಯಕ್ತಿಗಳಿಗೆ ಕಾಫಿಗೆ ಒಂದು ಸಪ್ರೇಟ್, ಯಾವ ಲೆವೆಲ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಳೆದೋಗ್ಬಿಡ್ತೀರ. ಆದ್ರೆ ಈ ಇಂಡಸ್ಟ್ರಿಲಿ ಏನ್ ಗೊತ್ತಾ, ನಾವು ಯಾವಾಗ ಡೈರೆಕ್ಟ್ ಆಗಿ ನಮ್ಮ ತಂಡದೊಟ್ಟಿಗೆ ಇರ್ತೀರಾ 100% ಗೆಲ್ತಿರ. ತಂಡ ಇಲ್ಲ ಯಾವ್ದೇ ಕಾರಣಕ್ಕೂ ಗೆಲ್ಲಿಕ್ಕಾಗಲ್ಲ. ತಂಡ ಇತ್ತಾ ಏನ್ ಬೇಕಾದ್ರು ನೋಡಿ. ನಾನು ಎಷ್ಟು ಖುಷಿ ಪಡ್ತಾ ಇದ್ದೇನೆ ಗೊತ್ತಾ, 4,000 ಜನರ ಕಾರ್ಯಕ್ರಮ ನನ್ನ ಅಂಡರಲ್ಲಿ ನಡೀತಾ ಇದೆ. ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೀನಿ. ಅದಕ್ಕೆ MD ಸರ್ ಕೆಲಸ ಮಾಡ್ತಾ ಇದಾರೆ, ಸ್ಟಾಫ್ ಗಳು ಕೆಲಸ ಮಾಡ್ತಾ ಇದಾರೆ, ಎಷ್ಟೋ ಜನ ಲೀಡರ್ಸ್ ಗಳು ಕೆಲಸ ಮಾಡ್ತಾ ಇದಾರೆ. 7 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ, 7 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಇವತ್ತು ಇಡೀ ಇಂಡಿಯಾದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ, ಒಂದು ಎಂಪವರ್. ಯಾವ ಲೆವೆಲ್ ಅಲ್ಲಿ, ಓ ಗಾಡ್, ಆ ಜನ ಸಂದಣಿ, ಆ ಮಧ್ಯದಲ್ಲಿ ಗ್ರ್ಯಾಂಡ್ ಎಂಟ್ರಿ, ಆ ಸ್ಪೀಚು, ಓ ಎಕ್ಸೈಟ್ಮೆಂಟು, ಆ ಡ್ಯಾನ್ಸು, ವೇದಿಕೆಯಲ್ಲಿ ಬಿಗ್ ಬಿಗ್ ಡ್ಯಾನ್ಸ್ಗಳು, ಅಜೆಂಡಾ ನೋಡ್ಬಿಟ್ರೆ ಸಮಯ ಕಳೆದೋಗಿದ್ದೇ ಗೊತ್ತಾಗಲ್ಲ. ಆ ಲೆವೆಲ್ ಅಲ್ಲಿ ಅಜೆಂಡಾ ಇದೆ. ಅದನ್ನು ನಾನು ಹಾಕಿದ್ದೀನಿ. ಅದು ಆಕ್ಚುಲಿ ಹಾಕಂಗಿಲ್ಲ, ಅದು ನಮ್ ಡೈಮಂಡಿಗೆ ಕೊಟ್ಟಿದ್ದು. ಆದ್ರೂ ಆ ಕಾರ್ಯಕ್ರಮ ಹೇಗಿದೆ, ಏನಿದೆ ಅನ್ನೋದು ವಿಚಾರಗಳೆಲ್ಲ ನನ್ನಲ್ಲಿ ಹಾಕಿದ್ದೀನಿ. ಆದ್ರೆ ನೀವುಗಳು ಎಷ್ಟೋ ಜನ ವ್ಯಕ್ತಿಗಳು ಈಗ್ಲೂ ನಿಮ್ಮ ಟೀಮನ್ನ ಏನಾರು ಒಂದು ಸರ್ಕಸ್ ಮಾಡಿ, ಏನಾರು ಒಂದು ಇಂಥ ಕಾರ್ಯಕ್ರಮದಲ್ಲಿ ಕೂರಿಸ್ಕೊಂಡು, ಒಂದು ಆಫೀಸ್ ಅನ್ನ ತೋರಿಸ್ಕೊಂಡು, MD ಅವರ ಸ್ಪೀಚ್ ತೋರಿಸಿ, ಎಷ್ಟೋ ಜನ ವ್ಯಕ್ತಿಗಳು ಮುಸ್ಲಿಂ ಮನೇಲಿ ಬಿಡೋದೇ ಇಲ್ಲ ಸ್ನೇಹಿತರೆ. ಮುಸ್ಲಿಂ ಮನೇಲಿ ಹೊರಗಡೆ ಕಾಲ್ ತೆಗಿಯಕ್ ಬಿಡಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಈಗೆಲ್ಲ ಸ್ವಲ್ಪ ಹೊರಗೆ ಬಿಡ್ತಾ ಇದಾರೆ. ಅಂತವ್ರಲ್ಲಿ ಗುಲ್ನಾ ಶಬೀನಾ ಅನ್ನೋರು ಕೋಟಿ ಗಟ್ಲೆ ಇನ್ಕಮ್ ಅನ್ನ ಮಾಡಿ ಆಡಿ ಕಾರ್ ಆಡ್ಕೊಳ್ಳೋರ್ ಮುಂದೆ ಇವತ್ತು ಆಡಿ ಕಾರ್ ತಗೋತಾ ಇದಾರೆ MD ಅವ್ರ ಮುಂದೆ. ಅಂದ್ರೆ ಅವ್ರ ಸ್ಟೈಲು, ಅವ್ರ ವರ್ಚಸ್ಸು, ದೇವ, ನರ ನಾಡಿ ರೋಮಗಳು ನಿಂತ್ಬಿಡುತ್ತೆ. ಮನೆ ಬೇಕಾದ್ರೆ ಬಿಟ್ಬಿಡ್ತೀವಿ ಸರ್, ಇವ್ರನ್ ಬೇಕಾದ್ರೆ ಬಿಟ್ಬಿಡ್ತೀವಿ ಸರ್, ವಿ ಸ್ಟಾರ್ ಬಿಡಲ್ಲ ಅನ್ಬಿಡ್ತೀರಾ. ಆ ಲೆವೆಲಿನ ಕಾರ್ಯಕ್ರಮ, ಆ ಲೆವೆಲಿನ ಕಾರ್ಯಕ್ರಮ, ಅಷ್ಟು ರೆವಲ್ಯೂಷನ್ ಕಾರ್ಯಕ್ರಮ. ಆದ್ರೆ ಆ ಕಾರ್ಯಕ್ರಮದಲ್ಲಿ ನಾವು ನಿರ್ಧಾರ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ. ನಾವು ನಿರ್ಧಾರ ತಗೊಳ್ಳೋದಲ್ಲ, ನಮ್ಮ ಜೊತೆ ಬಂದವರು ನಿರ್ಧಾರ ತಗೊಂತಾರೆ. ನಮ್ಮ ಜೊತೆ ಇರೋರು. ನಾವೆಲ್ಲ ಗೆದ್ದಿದ್ದು ಹೇಗೆ, ನಾವೆಲ್ಲ ಗೆದ್ದಿದ್ದು ಈ ತರ ಕಾರ್ಯಕ್ರಮ ಕೂರ್ಸಿ, ಈ ತರ ಕಾರ್ಯಕ್ರಮಕ್ಕೆ ರಿಸ್ಕ್ ತಗೊಂಡಿದೀವಿ. ಮನೆಗೆ ಹೋಗಿದೀವಿ, ಅವ್ರ ವೈಫಿಗೆ ಕನ್ವಿನ್ಸ್ ಮಾಡಿದೀವಿ, ಅವ್ರ ಕನ್ವಿನ್ಸ್ ಮಾಡಿದೀವಿ, ತಾಯಿ ಕನ್ವಿನ್ಸ್ ಮಾಡಿದೀವಿ, ಹಸ್ಬೆಂಡಿಗೆ ಕನ್ವಿನ್ಸ್ ಮಾಡಿದೀವಿ. ಬನ್ನಿ ಏನಾಗಲ್ಲ, ಒಂದಿನ ಸಪೋರ್ಟ್ ಮಾಡಿ ಸರ್, 100% ನೋಡಿ ಈ ತರ ಕಂಪ್ನಿ ಇದೆ, ಈ ತರ ಡೆವಲಪ್ಮೆಂಟ್ಸ್ ಇದೆ ಅಂತ ಹೇಳಿ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿದೀವಿ. ಎಷ್ಟೋ ಜನ ವ್ಯಕ್ತಿಗಳು ಏನ್ ಮಾಡಿದಾರೆ ಹೇಳಿ, ನೀವ್ ಮಾಡಿದ್ದು ಏನಿಲ್ಲ ಸರ್. ಅವ್ರಿಗೆ ಕೇಳಿದೆ ಸರ್, ಅವ್ರು ಬರಲ್ಲ ಅಂದ್ರು ಸರ್, ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಸರ್.
ಬಂದೆ ಸರ್. ಕನ್ವಿನ್ಸ್ ಮಾಡಕ್ಕೆ ರೆಡಿ ಇಲ್ಲ. ಕನ್ವಿನ್ಸ್ ಮಾಡ್ಬೇಕು, ಮನೆಗೆ ಹೋಗ್ಬೇಕು, ಡೋರ್ ಟು ಡೋರ್. ಯಾರು ನಿಮ್ ಕೆಳಗೆ ಜಾಯ್ನ್ ಆಗಿದ್ದಾರೆ ಡೋರ್ ಟು ಡೋರ್ ಹೋಗ್ಬೇಕು. ಅಣ್ಣ ಡೋಂಟ್ ವರಿ, ನಾನು ಹೋಗ್ತಾ ಇದ್ದೀನಿ ಜೊತೆಗೆ, ಮತ್ತೆ ವಾಪಸ್ ಬರ್ತಾ ನಾನೇ ಕರ್ಕೊ ಬರ್ತೀನಿ, ಇದು ನನ್ನ ರೆಸ್ಪಾನ್ಸಿಬಿಲಿಟಿ. ಈ ಪ್ರಾಮಿಸ್ ಯಾವಾಗ ನೀವು ಮಾಡ್ತೀರಾ ಎಲ್ಲ ಹೊರಡ್ತಾರೆ, ಎಲ್ಲರೂ ಹೊರಡ್ಲಿಕ್ಕೆ ರೆಡಿ ಆಗ್ತಾರೆ. ನಾವು ಫೋನ್ ಅಲ್ಲಿ ಬರಲ್ವೇರೆ, ಇಲ್ಲ ಕಣೆ ಆಗಲ್ಲ ಕಣೆ, ಟ್ರೈ ಮಾಡ್ಬೋದಿತ್ ಕಣೆ, ಹಂಗೆ ಟೈಮ್ ಪಾಸ್ ಆಗೋದು ಒಂದಿನ, ಯಾವಾಗ್ಲೂ ಮನೆ ಇದ್ದಿದ್ದೆ, ಈ ಒಂದ್ ಡೈಲಾಗ್ ಹೊಡಿಯೋದು, ಫೋನ್ ಅಲ್ಲಿ ಕರೆಯೋದು. ಹೋಗ್ಬೇಕು ಸ್ನೇಹಿತರೆ, ಮನೆಗೆ ಹೋಗಿ ಕೂತ್ಕೋಬೇಕು, ಅವರ ಮನೇಲಿ ಇರ್ತಕ್ಕಂಥ ಹಿರಿಯರ ಹತ್ರ ಮಾತಾಡ್ಬೇಕು. ಅಣ್ಣ ಇದ್ರೆ ಅಣ್ಣ ಅನ್ಬೇಕು, ಹಸ್ಬೆಂಡ್ ಇದ್ರೆ ಏನಣ್ಣ ಈ ತರ ಇದೆ ಅಣ್ಣ, ನಾನು ಡೆವಲಪ್ಮೆಂಟ್ ಆಗಿದ್ದೀನಿ, ಬನ್ನಿ ಈ ತರ ಮಾಡೋಣ ಆ ತರ ಮಾಡೋಣ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಮಾಡ್ಬೇಕು. ನೀವು ಓದ ಪುಟ ಬಂದ ಪುಟ ಅಂತ ಒಂದು ಇನ್ವೈಟ್ ಮಾಡೋದು ಒಂದು ಇದಿಲ್ಲ ಏನಿಲ್ಲ ಅಂದ್ರೆ ಏನ್ ಹೇಳ್ಬೋದ್ರಿ? ಯಾವ ತರ ಹೇಳ್ಬೋದು ಹೇಳಿ? ನಾನ್ ನಿನ್ನೆ ಆಫೀಸ್ ಹೋದಾಗ್ಲೇ ನಾನು ಕಳ್ದೋಗ್ಬಿಟ್ಟೆ, ನನ್ನ ವೈಫ್ ಫುಲ್ ಕಳ್ದೋಗ್ಬಿಟ್ಲು. ಯಪ್ಪ ಏನ್ರಿ ಆಫೀಸ್ ಇದು, ನಿಮ್ ಕ್ಯಾಬಿನ್ ಯಾವ ತರ ಮಾಡಿದಾರ್ರಿ ಯಪ್ಪ ದೇವ್ರೆ ಅಂತ. ಯೋಚನೆ ಮಾಡ್ಬೇಕಲ್ಲ, ಕೋಟ್ಯಾಂತರ ರೂಪಾಯಿ ಎಕ್ಸ್ಪೆಂಡಿಚರ್ಸ್ ಮಾಡಿ ಯಾವ ಲೆವೆಲ್ ಅಲ್ಲಿ ಆಫೀಸ್ ಮಾಡಿದಾರೆ ಅಂದ್ರೆ ಸ್ನೇಹಿತರೆ, ಗಾಡ್ ಅದೊಂದು ವಿಡಿಯೋ ಸಾಕ್ರಿ. ಆಕ್ಚುಲಿ ಇಂಡಸ್ಟ್ರಿಗೆ ನಾನು 7 ವರ್ಷದಿಂದ ಈ ಸೆಪ್ಟೆಂಬರ್ 15ಕ್ಕೆ ನಾನು ಹಾಕಿದ್ನಲ್ಲ 7ನೇ ವರ್ಷ ವಾರ್ಷಿಕೋತ್ಸವ ಅಂತೇಳಿ, ಇನ್ನ 1 ತಿಂಗಳು ಬಾಕಿ ಇದೆ ನಾನು 7 ವರ್ಷ ಕಂಪ್ಲೀಟ್ ಆಗ್ಲಿಕ್ಕೆ. ಅವತ್ ನಾನು ಬಂದಾಗ ಎಷ್ಟಿತ್ತು ಗೊತ್ತಾ ಜಾಗ? 12x15, 12x15 ಆಫೀಸು, ಅಲ್ಲೇ ಪ್ಯಾಕಿಂಗು, ಅಲ್ಲೇ ಡಿಸ್ಕಷನ್, ಅಲ್ಲೇ MD ಕೂರ್ತಾ ಇದ್ರು. 12,000 ಬಾಡಿಗೆಗೋ 13,000 ಬಾಡಿಗೆಗೆ ಇದ್ದಿದ್ದು. ಇವತ್ತು ಕೋಟ್ಯಾಂತರ ರೂಪಾಯಿ ಹಾಕಿ ಇವತ್ತು ಒಂದು ಆಫೀಸ್ ನ ಆ ಲೆವೆಲ್ ಮಾಡ್ತಾ ಇದಾರೆ ಅಂದಾಗ, ನಾವು ಭವಿಷ್ಯತ್ ಕನ್ಸಿಟ್ಕೊಂಡು ನಾವ್ ಹೇಗ್ ಕೆಲಸ ಮಾಡಿರ್ಬೋದು ಅವಾಗ. ಒಂದೇ ಒಂದು ಡಿಸಿಷನ್ ಅವತ್ತು, ಎಸ್ ಈ ವ್ಯಕ್ತಿ ಜೊತೆ ಹೋದ್ರೆ 100% ನಾನು ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ, ಓನ್ ಡಿಸಿಷನ್ ಇವತ್ತು ನಮ್ಮನ್ನ ಈ ಮಟ್ಟಕ್ಕೆ ತಗೊಂಡೋಯ್ತು. ಅವತ್ ನಾನು ಯಾರನ್ನು ಕೇಳಕ್ ಹೋಗ್ಲಿಲ್ಲ, ಯಾರ ಹತ್ರ ನಾನು ಇದ್ ಮಾಡಕ್ ಹೋಗ್ಲಿಲ್ಲ, ನಾನ್ ನಿರ್ಧಾರ ತಗೊಂಡೆ. ಈಗ್ಲೂ ಎಷ್ಟೋ ಜನ ವ್ಯಕ್ತಿಗಳು ಅಯ್ಯೋ ಸಾರ್ ಎಲ್ಲಿ ಸಾರ್ ಏನ್ ಮಾಡಕ್ಕಾಗುತ್ತೆ ಸರ್ ಸರ್ ನೋಡಿ, ನೀವು ನಿರ್ಧಾರ ತಗೊಂಡ್ರೆ 100% ಗೆಲ್ತೀರ ಸ್ನೇಹಿತರೆ. ನಾನ್ ನಿರ್ಧಾರ ತಗೊಂಡೆ, ನಾನ್ ಗೆದ್ದೆ ಸ್ನೇಹಿತರೆ. ನಿಯರ್ 2 crores ಮನೆ ನನಗೆ, ನನ್ ಮನೆ ಮುಂದೆ ಹೋದಾಗ ನನಗೆ ಖುಷಿ ಆಗ್ತಿದ್, ನಾವು ಕಟ್ಟಿದ್ ಮನೆನ ವಿಸ್ಟಾ ಪ್ಲೇಸ್ ಇಂದ ಅಂತ ಹೇಳಿ. ಅಂದ್ರೆ ಅವತ್ತಿನ ವಾತಾವರಣದಲ್ಲಿ ನನ್ಗೆ ತುಂಬಾ ಜನ ನೆಗೆಟಿವ್ ಕೊಟ್ಟಿದ್ರು, ಅದೇನ್ ಮಾಡ್ತೀವ ಊರು ಮನೆ, ಬೆಂಗಳೂರಿಗೆ ಹೋದ್ರೆ ಏನನ್ನೋರು ಗೊತ್ತಾ, ಸರ್ ನಿಮ್ ಆಫೀಸ್ ಬೆಂಗಳೂರಲ್ಲಿ ಇಲ್ವಾ, ಚಿಕ್ಕಮಂಗ್ಳೂರಾ, ಅಯ್ಯೋ ಎಲ್ಲಾಗತ್ತೆ ಸಾರ್ ಇವೆಲ್ಲ, ಇದು ಕುಡಿದ್ರೆ ರಿಸಲ್ಟ್ ಬರುತ್ತಾ, ಎಲ್ಲ ಚೆನ್ನಾಗ್ ಆಗೋಗ್ಬಿಡ್ತಾರ, ನಿಮ್ಗೆಲ್ಲ ಕೋಟಿಗಟ್ಲೆ ದುಡ್ಡು ಬಂದ್ಬಿಡುತ್ತಾ, ಕಾರ್ ಬಂದ್ಬಿಡುತ್ತಾ, ಏನೇನೋ ಹೇಳಿದ್ರು. ಎಷ್ಟು ಜನ ಹೇಳ್ಸಿದ್ರು ಸ್ನೇಹಿತರೆ. ಆದ್ರೆ ಇವತ್ತು ಎಲ್ಲ ನಮ್ ಮುಂದೆ ತಲೆ ತಗ್ಸ್ತಕ್ಕಂತ ಪರಿಸ್ಥಿತಿ ಬಂದಿದೆ ಊರು ಮನೇಲಿ. ಆಫೀಸ್ ವಿಡಿಯೋ ವೈರಲ್ಗಳು, ನನ್ನ ಸ್ಟೇಟಸ್ ಅಲ್ಲಿ ನನ್ನ ಫ್ರೆಂಡ್ಸ್ ಕೊಲಿಗೆಲ್ಲ ನೋಡಿ, ಮಗ ನೀನ್ ಕೂತಿದ್ಯಾ ಪೂಜೆಗೆ? ನಂದೇ ಆಫೀಸ್ ಅಮ್ಮ. ಹೌದಾ, ಇಷ್ಟು ದೊಡ್ಡ ಆಫೀಸ್ ಮಾಡಿದ್ಯಾ? ಹೌದು, ಅವತ್ ಕರ್ದೆ. ಅಲ್ಲ ಮಗ ಅದ್ ಹೆಂಗ್ ಮಾಡ್ದೋ ಮಾರ್ಯ, ಇಷ್ಟೊಂದ್ ದೊಡ್ಡ ಆಫೀಸ್ ಮಾಡಿದ್ಯಲ್ಲ ನೀನು ಅಂತ. ನಾನೇ ಕಂಪ್ನಿ ಫಸ್ಟ್ ಜಾಯ್ನ್ ಆದೆ, ನನ್ನ ಎದುರಿಗೆ ಆಫೀಸ್, MD ಅವರು, ಆದ್ರೆ ಬಾಡಿಗೆ ಕಟ್ಟೋರು, ಟ್ಯಾಕ್ಸ್ ಕಟ್ಟೋರು, ಇನ್ಕಮ್ ಟ್ಯಾಕ್ಸ್ ಕಟ್ಟೋರು, ರಾಜಾರೋಷವಾಗಿ ಕ್ಯಾಬಿನ್ ಅಲ್ಲಿ ಪೂರ ಪರ್ಸನ್ ನಾನು. ಇವತ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಮಗ ಏನ್ ಲೆವೆಲ್ ಆಫೀಸ್ ಮಾಡಿದೆ ಚಿಕ್ಕಮಂಗ್ಳೂರ್ಲಿ ಅಂತ. ನನ್ನ ಆಫೀಸು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ, ನನ್ನ ಆಫೀಸ್ ಅಂತ ಹೇಳಿ. ಅವತ್ ಏನಿರ್ಲಿಲ್ಲ, ಏನಿರ್ಲಿಲ್ಲ. ಹೇಳ್ದಾಗ ಅಯ್ಯೋ ಇದೆಲ್ಲ ಆಗುತ್ತೇನೋ ಹೋಗುತ್ತೇನೋ, ಅಯ್ಯೋ ಕುಡ್ದು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದ್ ಹಂಗಾಗ್ಬಿಟ್ರೆ ಕಂಪ್ನಿ ಮುಳುಗೋಗ್ಬಿಟ್ರೆ ಇವ್ರು ನಡ್ಸಕ್ ಆಗತ್ತಾ, ನಿನ್ ಕೈಲಾಗತ್ತಾ, ಹಂಗಾಗತ್ತಾ ಅಂದ್ರು. ಇವತ್ತು ನನ್ನ ID ನಂಬರ್ ಓಪನ್ ಮಾಡಿದ್ರೆ ವೈಬ್ರೇಷನ್ ಆಗ್ಬಿಡ್ತಾರೆ. ನನ್ನ ಇನ್ಕಮ್ ಚಾರ್ಟ್, ಎವ್ರಿ ವೀಕ್ ಇನ್ಕಮ್ ಚಾರ್ಟ್ ನೋಡ್ಬಿಟ್ರೆ ವೈಬ್ರೇಷನ್ ಆಗ್ಬಿಡ್ತಾರೆ. ವಾರ ಒಂದೂವರೆ ಕ್ಯಾಪಿಂಗ್ ಅನ್ನೋದು ಹೆಂಗ್ ಹೊಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬಿಟ್ರೆ, ಕಂಪ್ನಿಲಿರೋರು ವೈಬ್ರೇಷನ್ ಆಗಿದ್ದಾರೆ. ಕಂಪ್ನಿ ನಾನು ಹೇಳಲಿಲ್ಲ ಹೆಜ್ಜೆ ಇಡಲ್ಲ, ಹೆಜ್ಜೆ ಇಟ್ಟಾಗಿದೆ, ಇಡೀ ಇಂಡಿಯಾದಲ್ಲಿ ರೂಲ್ ಮಾಡ್ತೀವಿ ಅಂತ MD ಹೆಂಗೆ ರೂಲ್ ಮಾಡ್ತಾ ಇದಾರೆ, ಅದೇ ತರ ನಮ್ಮ ರೈಸಿಂಗ್ ಕಿಂಗ್ಡಮ್ ರೂಲ್ ಮಾಡುತ್ತೆ. ಎಲ್ಲೋ ಹೋಗುತ್ತ್ರಿ ನೋಡಿ. ಲಾಸ್ಟ್ ವೀಕ್ ನೀರಬಿಟ್ಟು ಟ್ವಿಂಕಲ್ ಸ್ಟಾರ್ ಅವರು, ಓ ಗಾಡ್ ಏನ್ರಿ ಅದು, ದೇವ್ರ ಪುರ್ಸೋತಿಲ್ದಂಗ್ ID ಹೊಡೆದಾಕಿದ್ರಲ್ರಿ, ಪುರ್ಸೋತಿಲ್ದಂಗ್ ID ಹೊಡೆದಿರಲ್ರಿ. ರಾತ್ರಿ 12:30 ತನಕ ಇಮೇಜ್ 300 SP 100 ಮೇಲೆ ಕ್ರಾಸ್. ಈಗ ಜಸ್ಟ್ ಸರಸ್ವತಿ ಅವರು ಫೋನ್ ಮಾಡಿದ್ರು, 30 IDs ಹೊಡಿತಾ ಇದಾರೆ, 30 IDs ಈಗ ಹೊಡಿತಾ ಇದಾರೆ. ಸರ್ 4 lakhs 6 ಗಂಟೆ ಮುಗ್ದೋಗಿದೆ ಆಫೀಸ್ ಸರ್, ನಮ್ಗೆ ಅಪ್ಲೋಡ್ ಮಾಡ್ಕೊಡಿ ಸರ್, ಸಾಫ್ಟ್ವೇರ್ ಅಲ್ಲಿ ಅಪ್ಲೋಡ್ ಮಾಡ್ಕೊಡಿ, ಆಕ್ಟಿವೇಶನ್ ಮಾಡ್ಬೇಕಂತ. ಈಗ ಜಸ್ಟ್ ದಿನೇಶ್ ಸರ್ ಸರಸ್ವತಿ ಅವ್ರು ಫೋನ್ ಮಾಡಿದ್ರು ನನಗೆ, ಹಾಕಿ ಮೇಡಮ್ ಹಾಕ್ಬಿಟ್ಟು ಸ್ಕ್ರೀನ್ ಶಾಟ್ ಕಳ್ಸಿ ಮಾಡೋಣ ಅಂತೇಳಿ. ಓ ಗಾಡ್, ಅಲ್ಲಿ ದೀಪಾ ಮಂಜುನಾಥ್ ಅಲ್ಲಿ ಹೋಗಿ ಆ ಚಿತ್ರ ಅವ್ರು ಯಾರು, ನಮ್ಮ ಯಾವ್ದೋ ಊರಪ್ಪ ಅದು, ವೀರಾಜ್ಪೇಟೆ, ಅಲ್ಲಿ ಹೋಗಿ 10 ID ತೆಗ್ದಿದ್ದಾರೆ. ಓ ಗಾಡ್, ಒಬ್ರಿಗೊಬ್ರು ಬಿಡ್ರಿ, ಆ ಟ್ವಿಂಕಲ್ ಸ್ಟಾರ್ ಅಲ್ಲಿ ಮಾತಾಡಂಗಿಲ್ಲ, ಎಲ್ಲ ಟ್ವಿಂಕಲ್ ಅಂತೇಳಿ ನಮ್ಮ ಮಕ್ಕಳೆಲ್ಲ ಈಗೆಲ್ಲ ದೊಡ್ಡವರಾಗ್ಬಿಟ್ಟವ್ರು ಹೋಗಿ. ಅದು ಟ್ವಿಂಕಲ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ ಅಷ್ಟೇ. ಅದು ಟ್ವಿಂಕಲ್ ಲಿಟಲ್ ಸ್ಟಾರ್ ಅವರ್ ಅಂಡ್ ವಾಟ್ ಯು ವಾಂಟ್ ಏನಿಲ್ಲ, ಎಲ್ಲ ಅಚೀವ್ಮೆಂಟ್ ಬೇಕಷ್ಟೇ. ಸೊ ರಿಯಲಿ ಸೂಪರ್.
100 ಐಡಿಸ್ ಟ್ವಿಂಕಲ್ ಸ್ಟಾರ್ ಅವರು ಕ್ರಾಸ್ ಮಾಡಿದ್ರ. ಒಂದು ಗ್ರೇಟ್ನೆಸ್ ನನ್ ಕಡೆಯಿಂದ ಒಂದು ಬಿಗ್ ಕ್ಲಾಪ್ಸ್. ರಿಯಲಿ ವಂಡರ್ಫುಲ್ ರಾಕ್. 100% ನನಗೆ ಕಾನ್ಫಿಡೆನ್ಸ್ ಇದೆ MD ಸರ್ ಬಾಯಲ್ಲಿ ಹೆಸರು ಬರ್ಬೋದು ಅವತ್ತು ಟ್ವಿಂಕಲ್ ಸ್ಟಾರ್ ಅಂತ ಹೇಳಿ. 100 ಐಡಿಸ್ ಕ್ರಾಸ್. ನಿಮ್ಮೆಲ್ಲರ ಒಗ್ಗಟ್ಟಿದೆಯಲ್ರಿ, ಇದೇ ಒಗ್ಗಟ್ಟಿರ್ಬೇಕು. ನಾನು ಒಂದ್ ಹೇಳ್ತೀನಿ, ಪಿನ್ ನೋಡಿಯವ್ರು ಇರ್ತಾರೆ, ಸ್ವಲ್ಪ ಜಾಪಾನ ಪಿನ್ ನೋಡಿಯವ್ರು ಇರ್ತಾರೆ. ಜಾಪಾನ ಟೀಮ್ ಬರ್ತಾ ಇದೆ ಅಂದ್ರೆ ಪಿನ್ ನೋಡಿಯವರು, ಟೀಮ್ ಬರ್ತಾ ಇದೆ ಅಂದ್ರೆ ಬೇರೆ ಬೇರೆ ಕಂಪ್ನಿ ಬಗ್ಗೆ ಮಾತಾಡೋರು, ಗೊತ್ತಿಲ್ದಂಗೆ ಹಿಂದೆ ಕಂಪ್ನಿ ಬಗ್ಗೆ ಹೇಳ್ತಾ ಇರ್ತಾರೆ. ಈ ಕಂಪ್ನಿ ಮಾಡೋಣ ಆ ಕಂಪ್ನಿ ಮಾಡೋಣ ಅಂತ ಗೊತ್ತಿಲ್ದಂಗೆ ಈ ಎರೆಹುಳು ಬರುತ್ತೆ ನೋಡಿ, ಈ ಒಳಗಡೆಯಿಂದ ಮಣ್ಣಿನೊಳಗೆ ಹೋಗಿ ಕೆಲಸ ಮಾಡುತ್ತೆ ಅಂತಲ್ಲ ಎರೆಹುಳು, ಆತರ ಕೆಲವ್ರು ಇದಾರೆ. ಇಂಡೈರೆಕ್ಟ್ ಆಗಿ ಗೊತ್ತಾಗಲ್ಲ ಅಂತ ಅವ್ರಿಗೆ ಹೇಳೋದು ಇವ್ರಿಗೆ ಹೇಳೋದು ಏನೇನೋ ಮಾಡ್ತಾ ಇರ್ತಾರೆ. ಬೇರೆ ಕಂಪ್ನಿ ಬಗ್ಗೆ ಮಾತಾಡೋರು ಇರ್ತಾರೆ, ಎಲ್ಲ ಇರ್ತಾರೆ. ಒಂದು ಕಂಪ್ನಿಲಿ ಇರೋದಕ್ಕೆ ಕೋಟಿ ಇನ್ಕಮ್ ಮಾಡಿದೀನಿ, ಒಂದು ಕಂಪ್ನಿ ಇರೋದಕ್ಕೆ ಇಂಡಿಯಾದಲ್ಲಿ ಬ್ರ್ಯಾಂಡ್ ಆಗಿದ್ದೀನಿ, ಒಂದು ಕಂಪ್ನಿಲಿ ಇರೋದಕ್ಕೆ ಇಷ್ಟು ದೊಡ್ಡ ಸಾಮ್ರಾಜ್ಯ ನಿರ್ಮಾಣ ಮಾಡಿದೀನಿ. ಹೇಳೋರು ಹೇಳ್ತಾರೆ ಮಂಕೀಸ್ ಅಂಡ್ ಜಂಕೀಸ್. ಅವ್ರಿಗೆ ಕಾನ್ಸಂಟ್ರೇಷನ್ ಇರಲ್ಲ, ಪೇಶನ್ಸ್ ಇರಲ್ಲ, ಅವ್ರಿಗೆ ಗೆಲ್ಬೇಕು ಅನ್ನೋ ಹಂಬಲ ಇರಲ್ಲ. ಯಾರಿಗೆ ಗೆಲ್ಬೇಕು ಅನ್ನೋ ಹಂಬಲ ಇರುತ್ತೆ, ಸೋತ್ರುನು ಇಲ್ಲೇ ಗೆಲ್ತೀನಿ, ರಿಸಲ್ಟ್ ಬಂದಿಲ್ಲ ಅಂದ್ರೂ ಇಲ್ಲೇ ಗೆಲ್ತೀನಿ ಅಂತ ಕೆಲಸ ಮಾಡೋರು ಇರ್ತಾರೆ. ಆದ್ರೆ ಒಳ್ಳೆ ಟೀಮ್ ಬರ್ಬೇಕಾದ್ರೆ ಏನ್ ಮಾಡ್ತಾರೆ, ಮೀಟಿಂಗ್ ಬರೋದು, ಹೋಗೋದು, ಗೊತ್ತಿಲ್ದಂಗೆ ಕೆಲಸ ಮಾಡೋದು, ಆ ಕಂಪ್ನಿಲಿ ಕೆಲಸ ಮಾಡೋದು, ಈ ಕಂಪ್ನಿಲಿ ಕೆಲಸ ಮಾಡೋದು, ಅಲ್ಲೂ ಬರುತ್ತೆ ಇಲ್ಲೂ ಬರುತ್ತೆ, ಬದ್ನೆಕಾಯಿ ಎಲ್ಲೂ ಬರಲ್ಲ ಸ್ನೇಹಿತರೆ. ಅಷ್ಟು ಈಸಿಯಾಗಿ ಸಾಮ್ರಾಜ್ಯ ಕಟ್ಟಿಲ್ಲ ಇದು. ಕಣ್ಣಿದೆಯಲ್ಲ CC ಕ್ಯಾಮ್ರಾ ಇದ್ದಂಗೆ ನಂದು. ಅಷ್ಟಿಲ್ದರೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಇಲ್ಲ. ಯಾರು ಎಲ್ಲಿ ಹೋಗ್ತಾರೆ, ಎಲ್ಲಿ ಮಾತಾಡ್ತಾರೆ, ಏನ್ ಮಾತಾಡ್ತಾರೆ ಎಲ್ಲ ನಮ್ಗೆ ನ್ಯೂಸ್ ಬರುತ್ತೆ. ಸೊ ಹಾಗಾಗಿ ನಿಮ್ಗೆ ಡಿಸ್ಟರ್ಬೆನ್ಸ್ ಮಾಡೋರು ತುಂಬಾ ಜನ ಇರ್ತಾರೆ. ಡಿಸ್ಟರ್ಬೆನ್ಸ್ ಮಾಡೋರು ಒಂದೇ ನಿಮಿಷ. ಸೊ ಇವತ್ತು ಈ ತರ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂತ ವ್ಯಕ್ತಿಗಳು ತುಂಬಾ ಜನ ಇರ್ತಾರೆ ಸ್ನೇಹಿತರೆ. ಯಾಕಂದ್ರೆ ಇವತ್ತು ನೀವ್ ಯಾರಂತ ಗೊತ್ತಿರ್ಲಿಲ್ಲ. ಒಂದ್ ಮಾತು ಹೇಳ್ತೀನಿ, ಇಲ್ಲಿ ಬಂದಿರೋರ್ಗೆ ಎಷ್ಟೋ ಜನಕ್ಕೆ ಯಾರಂತ ಗೊತ್ತಿರ್ಲಿಲ್ಲ. ಆದ್ರೆ ವಿ*+ ಬಂದ್ಮೇಲೆ ನೀವ್ ಯಾರು ಅಂತ ವಿ*+ ತೋರಿಸ್ಕೊಟ್ಟಿದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನೋಡಿ, ಒಂದು ಊರಂದ್ಮೇಲೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಹಿಂದೆ ಮಾತಾಡೋರು ಇರ್ತಾರೆ, ಮುಂದೆ ಮಾತಾಡೋರು ಇರ್ತಾರೆ, ಏನೇನೋ ಮಾಡೋರು ಇರ್ತಾರೆ. ಅವ್ರಿಗೆ ಯಾರಿಗೂ ನಾವು ಸೊಪ್ಪು ಹಾಕಕ್ ಹೋಗ್ಬಾರ್ದು. ಒಂದೇ ಒಂದು ಫೋಕಸ್. ನಾನ್ ನೋಡಿ ಮುಂದಿನ ತಿಂಗಳ 15ನೇ ತಾರೀಕಿಗೆ ಒಂದೇ ಒಂದು ಫೋಕಸ್. ಕಂಪನಿಲಿ 7 ವರ್ಷ ಗೆದ್ದೆ. ಪ್ರಿಯಾ ಕದಮ್ ಅವರು ಮುಂದಿನ 15ನೇ ತಾರೀಕಿಗೆ ಅವ್ರದ್ದು 7 ವರ್ಷ ಕಂಪ್ಲೀಟ್. ನಾವು ಬಂದಾಗ್ಲೇ ಅವರು ಬಂದಿದ್ದು 7 ವರ್ಷ. ಜಗದೀಶ್ ಅವ್ರು ನಾನ್ ಬಂದಾಗ್ಲೇ ಅವರು ಬಂದಿದ್ದು 7 ವರ್ಷ ಕಂಪ್ಲೀಟ್ ಮಾಡ್ತಾ ಇದಾರೆ. ಕೇಶವಮೂರ್ತಿ ಅವರು 6 ವರ್ಷ ಕಂಪ್ಲೀಟ್ ಮಾಡ್ತಾ ಇದಾರೆ. ವೆಂಕಟೇಶ್ ಮೂರ್ತಿ 6 ವರ್ಷ. ಒಂದು ಕಂಪ್ನಿ ಇರೋದಕ್ಕೆ ಇವತ್ತು ಕೇಶವಮೂರ್ತಿ ಅವರು ಪ್ರೆಸಿಡೆಂಟ್ ರ್ಯಾಂಕ್ ಕೊಡ್ತಿ ಡೈಮಂಡ್ ಗೆ ಬಿದ್ದಿದ್ದಾರೆ. 35 ಲಕ್ಷದ ಮೇಲೆ ಇನ್ಕಮ್ ಮಾಡಿದ್ರು. ಇದೇ ಪ್ರಿಯಾ ಕದಮ್ ಅವರು ಒಂದೇ ಕಂಪ್ನಿಲಿ ಇರೋದಕ್ಕೆ ಇವತ್ತು ಡೈಮಂಡ್ ಅನ್ನ ಹೊಡೆದ್ರು. ಎಷ್ಟೋ ಜನ ಆಡ್ಕೊಂಡ್ರು ಪ್ರಿಯಾ ಕದಮ್ ಅವ್ರಿಗೆ, ಬನ್ರಿ ನಮ್ ಕಂಪ್ನಿಗೆ ಬನ್ನಿ, ಅಲ್ಲಿ ಬನ್ನಿ, ಇವೆಲ್ಲ ಮಾಡಕ್ಕಾಗಲ್ಲ ಹಾಗೆ ಎಷ್ಟೋ ಜನ ಡಿಮೋಟಿವೇಶನ್ ಮಾಡಿದ್ರು. ಟೀಮ್ ಹೋಯ್ತು, ಅವ್ರ ಟೀಮನ್ನೆಲ್ಲ ಬೇರೆ ಕಂಪ್ನಿಗೆ ಹೇಳ್ಕೊಂಡೋದ್ರು. ಆದ್ರೂ ಅವ್ರ ಫೋಕಸ್ ಚೇಂಜ್ ಆಗ್ಲಿಲ್ಲ ಪ್ರಿಯಾ ಕದಮ್ ಅವರು. SR ಇದ್ರೆ ವಿ*, ಮಾಡಿದ್ರೆ ವಿ* ಅಂದ್ರು. ಇವತ್ತು ಡೈಮಂಡ್ ಎಕ್ಸಿಕ್ಯೂಟಿವ್ ಆಗಿ 12,91,000 ರೂಪಾಯಿ ಸಿಂಗಲ್ ಚೆಕ್ ಪ್ರಿಂಟ್ ಆಗಿದೆ. ಹೆಮ್ಮೆ ಅನ್ಸುತ್ತೆ ರೀ, ಹೆಮ್ಮೆ ಅನ್ಸುತ್ತೆ. ಒಡ್ಸಿ ಮಾತಾಡ್ತಾ ಇದೀವಿ. ಇಲ್ಲಿ ಇರ್ತೀರಾ, ಪ್ರಾಣ ಕೊಡಕ್ಕೂ ರೆಡಿ, ಸಪೋರ್ಟ್ ಕೊಡಕ್ಕೂ ರೆಡಿ. ಇಲ್ಲಿರಲ್ಲ, ಬೇರೆ ಕಡೆ ಆಲೋಚನೆ ಮಾಡ್ತೀರಾ, ಡೋಂಟ್ ಕೇರ್, ನಿಮ್ ಇಷ್ಟ ಬಂದಂಗ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ದಯವಿಟ್ಟು ಈ ತರ 108 ಕಂಪನಿಗಳು ಬರ್ತಾ ಇರುತ್ತೆ. ಡಿಸ್ಟರ್ಬೆನ್ಸ್ ಮಾಡೋರು ಇರ್ತಾರೆ. ಆದ್ರೆ ಡಿಸ್ಟರ್ಬೆನ್ಸ್ ಆಗೋರು ಸ್ವಲ್ಪ ಯೋಚನೆ ಮಾಡ್ಬೇಕು. ಏನಕ್ಕೆ ಯೋಚನೆ ಮಾಡ್ಬೇಕಂತ ಹೇಳಿದ್ರೆ, ನೋಡಿ RKಲಿ ನಿಮ್ಗೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾ ಇದೀವಿ. RKಲಿ ಆಸ್ ಎ ಬ್ರದರ್ ಸಿಸ್ಟರ್ ತರ ನಾವು ನಿಮ್ಮನ್ನ ಬೆಳೆಸ್ತಾ ಇದೀವಿ. ನಾವಿದೀವಿ ನಿಮ್ಮೊಟ್ಟಿಗೆ ಅಂತ ಇದೀವಿ. ಟೈಮಿಗೆ ಟ್ರೈನಿಂಗು, ಟೈಮಿಗೆ ಒನ್ ಡೇ ಟ್ರೈನಿಂಗು, ಟೈಮಿಗೆ ಮೊದಲ ಹೆಜ್ಜೆ, ಟೈಮಿಗೆ ಫೀಲ್ಡ್ ವರ್ಕು, ಟೈಮಿಗೆ ಆಫರ್ ಅಂತಕ್ಕಂಥದ್ದು ಹೆಂಗ್ ಆಗ್ಬಿಡಿದೆ ಅಂದ್ರೆ ಸುರಿಮಳೆ ಆಫರ್ ಆಗೋಗ್ಬಿಡಿದೆ. ಸುರಿಮಳೆ ಆಫರ್ಗಳಾಗೋಗ್ಬಿಡಿದೆ. ಮಾಡಕ್ ಆಗ್ತಿದ್ದವ್ರು ಮಾಡಕ್ಕಾಗಿಲ್ಲ, ಮಾಡೋರು ಗೆಲ್ತಾ ಇದಾರೆ. ಇವತ್ತು ಎಷ್ಟೋ ಜನ 70-80 ಜನ ಆಗೋಗ್ಬಿಟ್ರೆ ಅಂತ ತಿರುಪತಿ ಟ್ರಿಪ್ಗಳು. ಈಗ ಆಲ್ರೆಡಿ ನೆಕ್ಸ್ಟ್ ವೀಕ್ ನಾನು ಬಸ್ಸಿಗೆ ಪ್ಲಾನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಾತುಕತೆ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದೆ ಆಷಾಢ ಮುಗಿದ ತಕ್ಷಣ ಶ್ರಾವಣದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಒಂದ್ 2-3 ಜನ ಫೋನ್ ಮಾಡಿದ್ರು, ಏನೋ ಮದ್ವೆ ಇದಾವೆ 6-7ನೇ ತಾರೀಕು ಅದ್ ಬಿಟ್ಟಿಡಿ ಅಂತ ಹೇಳಿ. ಸೊ ತಕ್ಷಣ ಅದನ್ನ ಕರ್ಕೊಂಡು ಹೋಗಕ್ಕೆ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಹಾಗಾಗಿ ಸ್ನೇಹಿತರೆ, ಕಂಪನಿ ಅಂತೂ ಇದೆಯಲ್ಲ ಅನ್ಬಿಲಿವೇಬಲ್. ಒಂದ್ ನಿರ್ಧಾರ ಮಾಡಿ ಸಂತೋಷ್ ಏನ್ ಬಂದ್ರು, ನೀವು ಇದೇ ತರ ಒಂದು ನಿರ್ಧಾರ ಮಾಡ್ಕೊಂಡು ನಮ್ಮೊಟ್ಟಿಗಿರಿ. ಗೆಲ್ಸ ಜವಾಬ್ದಾರಿ ನಮಗ್ ಬಿಡಿ. ವಿ* ಅಲ್ಲಿ ಗೆಲ್ಸ ಜವಾಬ್ದಾರಿ ನಮಗ್ ಬಿಡಿ. ಕಣ್ ಮುಚ್ಕೊಂಡಿ ಬ್ಲೈಂಡ್ ಆಗಿ ಒಬ್ಬ ಏಕಲವ್ಯ ಹೆಂಗೆ ದ್ರೋಣಾಚಾರ್ಯನ ನಂಬ್ಕೊಂಡಿ ಅವನ ಮೂರ್ತಿ ಇಟ್ಕೊಂಡಿ ನಿಮ್ಮ ನಾಮ ಸಾಕು ಸರ್ ನಾನು ಗೆಲ್ತೀನಿ ಅಂತ ಹೇಳಿ ಇದ್ದ, ಅದೇ ತರ ಒಂದೇ ಮೈಂಡ್ ಸೆಟ್ ಅಲ್ಲಿ ನಮ್ಮ ಒಟ್ಟಿಗಿರಿ. ಗೆಲ್ಸ ಜವಾಬ್ದಾರಿ ನಮ್ದು ಸ್ನೇಹಿತರೆ. ಸುಮ್ನೆ ಫೋಕಸ್ ಚೇಂಜ್ ಮಾಡೋದು, ಅಥವಾ ರಿಸಲ್ಟ್ ಬಂದಿಲ್ಲ ಅಂದ ತಕ್ಷಣ ಫೋಕಸ್ ಚೇಂಜ್ ಮಾಡೋದು. ಅಯ್ಯೋ ಬರ್ತಾ ಇಲ್ಲ, ಅವ್ರದ್ದು ಮುಂದೆ ಹೋಗ್ತಾ ಇದೆ, ನಂದು ಮುಂದೆ ಹೋಗ್ತಾ ಇಲ್ಲ, ನಾವೇನ್ ಮಾಡಕ್ಕಾಗತ್ತೆ, ಇದ್ ಮಾಡಕ್ಕಾಗತ್ತೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ನಾವು ಇನ್ನೊಬ್ರದ್ದು SP ಗಳನ್ನ ಯಾವಾಗ ಗಮನ ಕೊಡಕ್ ಹೋಗ್ತೀವಿ, ಇನ್ನೊಬ್ರು ನಮ್ಗಿಂತ ಮುಂದೆ ಹೋಗ್ತಾ ಇದಾರೆ ಅಂತ ಯಾವಾಗ ಗಮನ ಕೊಡಕ್ ಹೋಗ್ತೀವಿ, ನಾವು ಸೋಲ್ತೀವಿ. ನಮ್ಮ ಆಟ ನಾವು ಆಡ್ತಾ ಇರ್ಬೇಕು. ಅವ್ರ ಟೈಮ್ ಅವ್ರು ಆಡ್ತಾ ಇದಾರೆ, ಅವ್ರ ಟೈಮ್ ಅವ್ರು ಮಾಡ್ತಾ ಇದಾರೆ. ನಮ್ ಟೈಮು ಬರುತ್ತೆ, ನಾವು ಮಾಡ್ಲಿಕ್ಕೆ ನಮಗೂ ಸಮಯ ಇದೆ. ನಾವು ಸೋಲಿಂದ ನಾವು ಕಲಿಯೋದು ತುಂಬಾ ಇದೆ ಸ್ನೇಹಿತರೆ. ಗೆಲ್ಲಕ್ಕಿಂತ ಸೋಲಲ್ಲಿ ನಮಗೆ ಜಾಸ್ತಿ ಪಾಠ ಸಿಗತ್ತೆ. ಎಲ್ ತಪ್ಪಬೇಕು, ಎಲ್ ತಪ್ಪಿದೀವಿ, ಎಲ್ ತಪ್ಪಾರ್ದು, ನಾವ್ ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು. ಯಾವಾಗ ಸೋಲ್ತೀವಲ್ಲ
ಅವಾಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಗೆದ್ದಾಗ ನಮಗೆ ಪಾಠಗಳು ಗೊತ್ತಾಗಲ್ಲ, ಗೆದ್ದಿದ್ರಲ್ಲಿ ಪಾಠ ಕಮ್ಮಿ ನಮಗೆ. ನಮಗೆಲ್ಲ ಪಾಠ ಎಲ್ಲಿ ಸಿಗತ್ತೆ ಹೇಳಿ, ನಾವೆಲ್ಲಿ ಸೋಲ್ತೀವಲ್ಲ ಅಲ್ಲಿ ನಮಗೆ ಪಾಠ ಸಿಗತ್ತೆ. ಸೊ ಒಂದ್ ಪಾಠ ಏನಂತ ಹೇಳಿದ್ರೆ ಸ್ನೇಹಿತರೆ, ಸ್ವಲ್ಪ ಮನಸ್ಸು ಬಿಚ್ಚಿ ಕೆಲಸ ಮಾಡಿ ಸ್ನೇಹಿತರೆ. ಮನಸ್ಸು ಬಿಚ್ಚಿ ಸ್ವಲ್ಪ ಸರೌಂಡಿಂಗ್ ಬಿಡಿ. ನಿಮ್ಮ ಸುತ್ತಮುತ್ತ ಏನಾಗುತ್ತೆ ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ಮ ಸುತ್ತಮುತ್ತ ಅವರು ನಿಮ್ಮನ್ನ ನೋಡಿರ್ತಾರೆ ಸ್ನೇಹಿತರೆ. 5 ವರ್ಷದಿಂದ 10 ವರ್ಷದಿಂದ 20 ವರ್ಷದಿಂದ 30 ವರ್ಷದಿಂದ ನೋಡಿರ್ತಾರೆ. ಎದ್ದು ಬಿದ್ದಿ ನೋಡಿರ್ತಾರಲ್ಲ, ಅಯ್ಯೋ ಈ ಪುಣ್ಯಾತ್ಗಿತ್ತಿನ, ಈ ಪುಣ್ಯಾತ್ಮನ, ಅಯ್ಯೋ ಇವ್ನ್ ನಾನು 20 ವರ್ಷದಿಂದ ನೋಡೀನಿ, ಏನ್ ಉದ್ಧಾರ ಆಗೋನ್, ಇಲ್ಲಿ ಬಂದ್ ನಂಗೆ ಕೋಟಿ ಕೊಡಿಸ್ತಾನ, ಲಕ್ಷ ಕೊಡಿಸ್ತಾನ, ಈ ತರ ಇರುತ್ತೆ ಸ್ನೇಹಿತರೆ. ಸ್ವಲ್ಪ ಏರಿಯಾ ಚೇಂಜ್ ಮಾಡಿ, ಒಂದ್ 30 ಕಿಲೋಮೀಟರ್ ದೂರ ಹೋಗಿ, 20 ಕಿಲೋಮೀಟರ್ ದೂರ ಹೋಗಿ. ಸ್ವಲ್ಪ ರಿಸ್ಕ್ ಆಗತ್ತೆ, ಮನೆ ಬಿಡ್ಬೇಕಾಗತ್ತೆ, ಹೆಂಡತಿ ಬಿಡ್ಬೇಕಾಗತ್ತೆ, ಮಕ್ಳು ಬಿಡ್ಬೇಕಾಗತ್ತೆ, ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ. ಯಾವಾಗ ಸ್ಯಾಕ್ರಿಫೈಸ್ ಮಾಡ್ತೀರಾ ಸ್ನೇಹಿತರೆ, ಅವಾಗ ಡೆವಲಪ್ಮೆಂಟ್ಸ್ ಬರುತ್ತೆ. ನಾವು ಊರು ಮೂಲೆ ಸುತ್ತಮುತ್ತಲ ಅಲ್ಲೇ ಮಾಡಕ್ ಹೋಗ್ತಿವಲ್ಲ, ನಮ್ಮ ಸಕ್ಸಸ್ ಇಲ್ದಲೆ ಯಾರು ಬರಲ್ಲ ಸ್ನೇಹಿತರೆ. ನಮ್ಮ ಸಕ್ಸಸ್ ಬೇಕಂತ ಹೇಳಿದ್ರೆ ನಮ್ಮ ವ್ಯಕ್ತಿಗಳಿಗಿಂತ ಹೊರಗಿನ ವ್ಯಕ್ತಿಗಳು ಬಂದಾಗ ನಮಗೆ ಸ್ವಲ್ಪ ಸಕ್ಸಸ್ ಸಿಗುತ್ತೆ. ನಮ್ಮ ವ್ಯಕ್ತಿಗಳಲ್ಲಿ ಜಲಸಿ ಜಾಸ್ತಿ ಇರುತ್ತೆ. ಓ ನಾವೇನೋ ಮಾಡಿದ್ರೆ ಇವ್ನಿಗೆ ಬಂದ್ಬಿಡುತ್ತೆ, ಇವ್ರೇನೋ ಗೆದ್ಬಿಡ್ತಾರೆ, ಏನೋ ಮಾಡ್ಬಿಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಎಷ್ಟೋ ಜನಕ್ಕೆ ಆ ತರದ ತಲೆಗ್ ಬಂದ್ಬಿಡುತ್ತೆ. ಸೊ ಸ್ವಲ್ಪ ಹೊರಗಿನ ಪ್ರಪಂಚಕ್ಕೆ ಬನ್ನಿ, ಅದೇ ಊರು ಮನೆ ಬೇಡ. ಸ್ವಲ್ಪ ಹಳೆ ಕಾಂಟ್ಯಾಕ್ಟ್ಸ್ ಗಳು ನೋಡಿ, ಹಳೆ ಫ್ರೆಂಡ್ ಸರ್ಕಲ್ ನೋಡಿ. PUC ಇದ್ದವರು, SLC ಇದ್ದವರು, ಪೋಸ್ಟ್ ಆಫೀಸ್ ಅಲ್ಲಿ ಇದ್ದವರು, ನೀವ್ ಎಲ್ಲಿ ಜಾಬಿಗೆ ಹೋಗ್ತಿದ್ರಿ, ನಿಮ್ ಕೊಲೀಗ್ ಯಾರು, ನಿಮ್ ಹಸ್ಬೆಂಡ್ ಕಡೆ ಯಾರು, ನಿಮ್ ತಾಯಿ ಕಡೆ ಯಾರು, ತಂದೆ ಕಡೆ ಯಾರು, ನಿಮ್ ಮಕ್ಕಳುಗಳು ತುಂಬಾ ಕಾಂಟ್ಯಾಕ್ಟ್ಸ್ ಅನ್ನ ತಂದು ಕೊಡ್ತಾರೆ. ನಿಮ್ ಮಕ್ಕಳುಗಳು, ಯಾಕಂದ್ರೆ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಅವ್ರವ್ರ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರ ತಂದೆ ತಾಯಿ ನಂಬರ್ಗಳನ್ನ ತಗೊಳ್ಳಿ. ನಿಮ್ ಮಗಳನ್ನ ಮಾತಾಡ್ಸ್ಬೇಕು ಅಂತ ಬಂದಿ ಅಂತೇಳಿ ನಿಮ್ ಮಗಳನ್ನ ಅವ್ರ ಮನೆಗ್ ಕರ್ಕೊಂಡೋಗಿ, ಮಕ್ಳನ್ನ ಕರ್ಕೊಂಡೋಗಿ ಅವ್ರ ಮನೆಗ್ ಕೂತ್ಕೊಳ್ಳಿ. ನಾನು ಈ ತರ ಒಂದ್ ಬಿಸ್ನೆಸ್ ಮಾಡ್ತಾ ಇದೀನಿ ಅಂತ ಅನ್ವೇಷಣೆ ಮಾಡಿ ಸ್ನೇಹಿತರೆ. ನಾನ್ ನಿನ್ನೆ ಒಂದ್ ನೈಟ್ ಥಾಟ್ ಹಾಕಿದ್ದೆ, ನಾವು ಗೆಲ್ಬೇಕಂದ್ರೆ ನಾವೇ ಓಡ್ಬೇಕು, ಯಾರು ಬರಲ್ಲ. ತಾತ್ಕಾಲಿಕವಾಗಿ ನಿಮ್ಗೆ ಬ್ಯಾಕ್ ಸಪೋರ್ಟ್ ಆಗಿ ಸ್ವಲ್ಪ ನಿಲ್ಬಹುದು. ನೀವು ಗೆಲ್ಬೇಕಂತ ಹೇಳಿದ್ರೆ ನೀವೇ ಎದ್ದೇಳ್ಬೇಕು, ನೀವೇ ಓಡ್ಬೇಕು. ಯಾವಾಗ ನೀವೇ ಓಡ್ತೀರಾ ಅವಾಗ ಕೆಲ್ಸ ಆಗುತ್ತೆ ಸ್ನೇಹಿತರೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೆಲ್ಸ ಆಗಲ್ಲ. ನಿತ್ತ ನೀರ್ ಆಗ್ಬೇಡಿ, ಒಂದೇ ಕಡೆ ಇದ್ರೆ ನಿತ್ತ ನೀರು ಪಾಚಿ ತರ ಏನಾಗುತ್ತೆ ಹೇಳಿ, ಗಲೀಜ್ ಕುತ್ಕೊಳ್ಳುತ್ತೆ, ಸೊಳ್ಳೆ ಕೂರುತ್ತೆ, ನೊಣಗಳು ಬರುತ್ತೆ, ಎಲ್ಲಾದು ಬರುತ್ತೆ. ಹರಿಯ ನೀರ್ ಆಗ್ಬೇಕು. ಎಲ್ಲೆಲ್ಲಿದೆ ಟೀಮ್? ನನ್ ಟೀಮ್ ಏನ್ರಿ ಬೆಂಗಳೂರು ಇದೆಯಾ, ಮತ್ತೆ ರಾಮನಗರ ಇದೆ, ಮದ್ದೂರ್ ಇದೆ, ಮೈಸೂರು ಇದೆ, ಕನಕಪುರ ಇದೆ, ಸಕಲೇಶ್ಪುರ ಇದೆ, ಮಂಗಳೂರು ಇದೆ. ಈ ತರ ಹೆಸರುಗಳ ಸುರಿಮಳೆ ಆಗ್ಬೇಕು. ಅಲ್ಲತ್ತ ಇಡಿ, ಇಲ್ಲ 5 ಐಡಿ, ಇಲ್ಲ 15 ಐಡಿ, ಇಲ್ಲ 20 ಐಡಿ, ಇಲ್ಲ ಇಡಿ ಕಂಟಿನ್ಯೂ ಐಡಿಸ್ಗಳು. ಈಗ ನಮ್ಗೆ ಏನಾಗಿದೆ ಹೇಳಿ, ಸತತವಾಗಿ ವರ್ಕ್ ಇನ್ಕಮ್. ಅಲ್ಲೂ ಐಡಿ, ಇಲ್ಲೂ ಐಡಿ. ಕೇಶವಿಗೆ ಮಾತಾಡಿದ್ರೆ ಐಡಿ ಬರುತ್ತೆ, ನಳಿನಿಗೆ ಮಾತಾಡಿದ್ರೆ ಐಡಿ ಬರುತ್ತೆ, ಪ್ರಿಯಾ ಕದಮಿಗೆ ಮಾತಾಡಿದ್ರೆ ಐಡಿ ಬರುತ್ತೆ, ಸರಸ್ವತಿ ದೀಪಕ್ ಮಾತಾಡಿದ್ರೆ ಐಡಿ ಬರುತ್ತೆ, ವೆಂಕಟೇಶ್ ಮೂರ್ತಿಗೆ ಮಾತಾಡಿದ್ರೆ ಐಡಿ ಬರುತ್ತೆ, ಪಂಕಜಂಗ್ ಮಾತಾಡಿದ್ರೆ ಐಡಿ ಬರುತ್ತೆ, ಜಗದೀಶಿಗೆ ಮಾತಾಡಿದ್ರೆ ಐಡಿ ಬರುತ್ತೆ, ಶಹನಾಜ್ ಬೇಗಮಿಗೆ ಮಾತಾಡಿದ್ರೆ ಐಡಿ ಬರುತ್ತೆ. ಕುಟುಂಬ ದೊಡ್ಡದಿದೆ ಸ್ನೇಹಿತರೆ, ದುಡ್ಡು ದೊಡ್ಡದಿದೆ. ಕುಟುಂಬ ಸಣ್ಣದಿದೆ. ನಾವು ಅವರಿಂದನೇ ಗೆದ್ದೆತ್ಲು ಬಾಲ ಹಿಡ್ಕೋಬೇಕಾಗತ್ತೆ. ವಿಕ್ರಮ್ ಬೇತಾಳ ತರ ಐಡಿ ಎಷ್ಟಿದೆ ಸರ್, ಅವ್ರ ಹತ್ರನೇ ಹೋಗ್ತಾ ಇದೀನಿ ಸರ್, ಐಡಿ ಬರ್ತಾ ಇಲ್ಲ. ನಾನ್ ಯಾಕೆ ಇಷ್ಟು ದೊಡ್ಡ ಟೀಮ್ ಇಲ್ಲಿ, ಪ್ರಿಯಾ ಕದಮ್ ಅಂತ ಲೀಡರ್, ಕೇಶವಮೂರ್ತಿ ಅಂತ ಲೀಡರ್, ನಳಿನಿ ಅಂತ ಲೀಡರ್, ವೆಂಕಟೇಶ್ ಮೂರ್ತಿ ಅಂತ ಲೀಡರ್, ಜಗದೀಶ್ ಅಂತ ಲೀಡರ್, ಲಿಂಗೇಶ್ ಗೌಡ್ ಅಂತ ಲೀಡರ್, ಪಂಕಜ ಅಂತ ಲೀಡರ್, ಶಹನಾಜ್ ಬೇಗಂ ಅಂತ ಲೀಡರ್, ನೇತ್ರ ಅಂತ ಲೀಡರ್, ಮಹಾಲಕ್ಷ್ಮಿ ಅಂತ ಲೀಡರ್, ದೊಡ್ಡ ಲೀಡರ್ ಇದ್ರು ಯಾಕೆ ನಾರ್ತ್ ಇಂಡಿಯಾ ಕಾಲಿಟ್ಟೆ? ಯಾಕಿಟ್ಟೆ ನಾನು? ಇನ್ನೂ ಹೊಸ ಟೀಮ್ ಯಾಕೆ ತೆಗಿತಾ ಇದ್ದೀನಿ? ಹೊಸ ಕಾಂಟ್ಯಾಕ್ಟ್ಸ್ ಅನ್ನ ಯಾಕೆ ತರ್ತಾ ಇದ್ದೀನಿ? ನನ್ ಕಾನ್ಫಿಡೆನ್ಸ್ ಇನ್ನೂ ಹೈಕ್ ಇದೆ, ನನ್ ರ್ಯಾಂಕ್ ಇನ್ನೂ ಸ್ಪೀಡ್ ಹೋಗ್ಬೇಕಂತ ಇದೆ. ನನ್ ಸ್ಪೀಡಿಗೆ ಯಾರು ಮ್ಯಾಚ್ ಆಗ್ತಾ ಇದಾರೆ ಮ್ಯಾಚ್ ಅಲ್ಲಿ ಹೇಳ್ಕೊಂಡು ಹೋಗ್ತಾ ಇದೀನಿ. ಮ್ಯಾಚ್ ಆಗ್ತಿದ್ದವ್ರನ್ನ ಏನು ಮಾಡಕ್ಕಾಗಲ್ಲ. ನಾನು ಇನ್ನೂ ಸ್ಪೀಡ್ ಅಲ್ಲಿ ಹೋಗ್ಬೇಕು. 2030ಗೆ ಇಂಡಿಯಾದಲ್ಲಿ ನಂಬರ್ 1 ಕಂಪನಿ V-Star ಅಂತ ಹೇಳಿದ್ರೆ 2030ಕ್ಕೆ ನಂಬರ್ 1 ಲೀಡರ್ ನಾನ್ ಆಗ್ಬೇಕಂತ ಹೇಳಿದ್ರೆ ನಾನೇ ಕೆಲಸ ಮಾಡ್ಬೇಕು. ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ. ನನ್ ಟಾರ್ಗೆಟ್ ಇನ್ನೂ ಬೇಕು. ನನ್ಗೆ ವಾರಕ್ಕೆ 250 ಬೇಕಂತ ಹೇಳಿ ಇಲ್ಲಿ 150 ಬರ್ತಾ ಇದೆ ಅಂದ್ರೆ ಇನ್ನ 100 ನಾನ್ ನಿಮಗ್ ಪ್ರೆಷರ್ ಹಾಕ್ಬಾರ್ದು. ನಾವ್ ಯಾರಿಗೆ ಪ್ರೆಷರ್ ಹಾಕ್ಬೇಕು? ಇನ್ನ 100 ಅಡಿಷನಲ್. ನೋಡಿ, ಒಂದ್ ಹಸು 2 ಲೀಟ್ರು ಮ್ಯಾಕ್ಸಿಮಮ್ 5 ಲೀಟ್ರು ಹಾಲು ಕೊಡುತ್ತೆ ಸ್ನೇಹಿತರೆ. ಅದೇ ಹಸುವಿಂದ 10 ಲೀಟ್ರು ಹಾಲ್ ಬೇಕಂತ ಹೇಳಿದ್ರೆ ರಕ್ತ ಬರುತ್ತೆ, ಬಿಟ್ರೆ ಹಾಲ್ ಬರಲ್ಲ. ನಾವೇನ್ ಮಾಡ್ಬೇಕು? ಹಾಲ್ ಜಾಸ್ತಿ ಬೇಕು ಅಂದ್ರೆ ಹಸುಗಳನ್ನ ಜಾಸ್ತಿ ಸಾಕಾಣಿಕೆಗಳನ್ನ ಮಾಡ್ಬೇಕು. ಇಲ್ಲ ಸರ್ ನನ್ನ ಹತ್ರ ಇರೋದೇ ಅದೊಂದು ಹಸು ಅಂತೇಳಿ ಅದೇ ಹಸುದ ಹಾಲ್ ಕರಿತಿದ್ರೆ 2 ಲೀಟ್ರು ಬರೋ ಜಾಗಕ್ಕೆ 3 ಲೀಟ್ರು ಬರ್ಬೋದು. ಮ್ಯಾಕ್ಸಿಮಮ್ 4ನೇ ಲೀಟರ್ ಏನ್ ಬರೋದು ಗೊತ್ತಾ? ರಕ್ತ ಬರುತ್ತೆ. ಚೈನ್ ಮಾಡ್ಬೇಕು. ಹೊಸ ವ್ಯಕ್ತಿಗಳನ್ನ ಸೃಷ್ಟಿ ಮಾಡ್ಬೇಕು. ಗುಂಪುಗಾರಿಕೆ ಹೋಗುತ್ತೆ. ಹೊಸ ಟೀಮ್ ಬಂದ್ರೆ ಗುಂಪುಗಾರಿಕೆಗಳು ಹೋಗುತ್ತೆ. ನಮ್ ಲೀಡರ್ಶಿಪ್ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಯಾರು ಬ್ಲಾಕ್ ಮೇಲ್ ಮಾಡೋ ಅವಶ್ಯಕತೆಗಳಿರಲ್ಲ. ನನ್ನಿಂದ ಆರ್ಕೆ ಹೇಳ್ಬಿಡ್ಲಿ ಯಾರು ನನ್ನಿಂದ ಅಂತ, ಒಬ್ಬರು ಹೇಳ್ಬಿಡ್ಲಿ ನನ್ನಿಂದ ಅಂತ ಆರ್ಕೆಲಿ ಚಾನ್ಸ ಇಲ್ಲ. MD ಮುಂದೆ ಹೇಳ್ಬಿಡ್ಲಿ ಯಾರು ನನ್ನಿಂದ ಕಂಪ್ನಿ ಅಂತೇಳಿ
ಚಾನ್ಸ್ ಇಲ್ಲ. ಸಂತೋಷ್ ನೀನಿಲ್ಲ ಅಂದ್ರೆ ನಿನ್ನ ಅಪ್ಪ ಮಹಿ ಇದಾರೆ, ಮಹಿ ಇಲ್ಲ ಅಂದ್ರೆ ಪಾಟೀಲ್ ಇದಾರೆ, ಪಾಟೀಲ್ ಇಲ್ಲ ಅಂದ್ರೆ ಸಂಪತ್ ಇಲ್ಲ ಅಂದ್ರೆ ಇಮ್ರಾನ್, ಅವರು ಇಲ್ಲ ಅಂದ್ರೆ ಗುಲ್ನಾ ಶಬೀನ್, ಅವ್ರು ಇಲ್ಲ ಅಂದ್ರೆ ಇಂಡಿಯಾ ಖಾಲಿ ಇದೆ ಅಂತಾರೆ MD ಅವರು. ಯಾವಾಗ ಹೇಳಿ? ಟೀಮ್ ದೊಡ್ಡದಿದ್ದಾಗ ಅಹಮ್ಮು ಎಲ್ಲದೂ ಇಳಿದೋಗ್ಬಿಡುತ್ತೆ ಸ್ನೇಹಿತರೆ. ಅದಕ್ಕೆ ಟೀಮ್ ಅನ್ನ ದೊಡ್ಡದ್ ಮಾಡ್ಕೋಬೇಕಂದ್ರೆ ಪ್ರಪಂಚ ವಿಶಾಲವಾಗಿದೆ ರೀ, ಕರ್ನಾಟಕ ತುಂಬಾ ಖಾಲಿ ಇದೆ ರೀ, ಖಾಲಿ ಅಂದ್ರೆ ಖಾಲಿ ಇದೆ. ನಿಜವಾಗ್ಲೂ ಹೇಳ್ತೀನಲ್ಲ, ನೀವೆಲ್ಲ ಧನ್ಯ ರೀ, ನೀವು ರೈಟ್ ಟೈಮಿಗೆ ಬಂದಿದ್ದೀರಾ, ನಾವು ರೈಟ್ ಟೈಮ್ ಇರ್ಲಿಲ್ಲ. ನೀವ್ ಅನ್ಕೊಂಡಿರ್ಬೋದು 7 ವರ್ಷ ಚೆನ್ನಾಗ್ ಮಾಡ್ಬಿಟ್ಟಾರೆ, ಈಗ ದುಡ್ಡು ಬಾಚ್ ಬೆಳೆದು ಬಿಡ್ತಾರೆ ಅಂತೇಳಿ. ನಮ್ಗಿಂತ ಬಳಿಯವ್ರು ನೀವು, ನಮ್ಗಿಂತ ಬಾಚ್ ಬಳಿಯವ್ರು ಯಾರು ಗೊತ್ತಾ? ನೀವುಗಳು. ನಮ್ಗ ಅವಾಗ ವಿಡಿಯೋ ಇರ್ಲಿಲ್ಲ, ಹೆಡ್ ಆಫೀಸ್ ತೋರ್ಸಕ್ಕೆ ಆಯ್ ಸರ್ಟಿಫಿಕೇಟ್ ಇರ್ಲಿಲ್ಲ, ಪ್ರಾಡಕ್ಟ್ ಗಳಿರ್ಲಿಲ್ಲ. ನಿಮಗ್ ಈ ಹೆಡ್ ಆಫೀಸ್ ವಿಡಿಯೋ ನೋಡ್ಬಿಟ್ರೇನೆ ಈ ತರ ಲೆವೆಲ್ ಇದ್ಯಾ ಅಂತ ಹೇಳಿ ರೀ. ಟೀಮ್ ಕಟ್ಬೇಕಂದ್ರೆ ಏನ್ ಮಾಡ್ಬೋದು ಗೊತ್ತಾ? ಬೆಂಗಳೂರು 5 ಅವರ್ ಜರ್ನಿ, ಓನ್ಲಿ 5 ಅವರ್ಸ್. ಆಧಾರ್ ಕಾರ್ಡ್ ತೋರ್ಸು ಕೂತ್ಕೋ, ಆಧಾರ್ ಕಾರ್ಡ್ ತೋರ್ಸು ಕೂತ್ಕೋ, ಕರ್ಕೊಂಡ್ ಬರೋದು, ಹೆಡ್ ಆಫೀಸ್ ತೋರ್ಸೋದು, ಕರ್ಕೊಂಡ್ ಹೋಗೋದು. ಸ್ವಲ್ಪ ದಿನ ರಿಸ್ಕ್ ತಗೋಬೇಕು, ಹೆಡ್ ಆಫೀಸ್ ಕರ್ಕೊಂಡ್ ಬರ್ಬೇಕು, ತೋರ್ಸ್ಬೇಕು, ಸೂಪರ್ ಡೂಪರ್ ಜೈನ್ ಜಾನ್ ಡನ್ ಡನ್ ಹೋಗ್ಬೇಕು. ಬ್ಯಾಕ್ ಟು ಬ್ಯಾಕ್. ಯಾವಾಗ ನೀವು ಕಂಪನಿನ ಪ್ರಮೋಷನ್ ಮಾಡ್ಕೋತೀರಾ, ಕಂಪನಿನ ಪ್ರಮೋಷನ್ ಮಾಡ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವು ಪ್ರಮೋಷನ್ ಆಗ್ಬೇಕು. ನೀವು ಪ್ರಮೋಷನ್ ಆಗ್ಬೇಕಂದ್ರೆ ಹೆಂಗಿರ್ಬೇಕು? ನಿಮ್ಮ ಡ್ರೆಸ್ ಮೆಟೀರಿಯಲ್, ನಿಮ್ಮ ಮಾತುಗಾರಿಕೆ, ನಿಮ್ಮ ವಾಕ್ಚಾತುರ್ಯ, ಎಲ್ಲ ಸ್ಕಿಲ್ಗಳು ಟ್ರಾನ್ಸ್ಫರ್ ಆಗ್ಬೇಕು. ಒಬ್ಬ ಅಪ್ಲೈನ್ ಹೆಂಗಿದಾರೆ ಅದನ್ನ ಕಾಪಿ ಪೇಸ್ಟ್ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಯಾವಾಗ ಕಾಪಿ ಪೇಸ್ಟ್ ಆಗುತ್ತೆ ನೋಡಿ, ಇವತ್ತು ಯಶಿಂದ ಒಂದು ಫೇಸ್ಬುಕ್ ಅಲ್ಲಿ ಬರ್ತಾ ಇದೆ, ನಾನು ಅದ್ ಸೇವ್ ಮಾಡ್ಕೊಂಡ್ಲಿಲ್ಲ. ಆಜ್ಕಿ ಅದಾಲತ್ ಅಂತೇಳಿ 28 ವರ್ಷದ ಒಬ್ಬ ಸಂಪಾದಕ, ಅದು ನಿಮಗೆ ಗೊತ್ತಿರ್ಬೋದು. ಮೋದಿಜಿ ಕೂತಿದ್ದಾರೆ ಅದ್ರಲ್ಲಿ, ದೊಡ್ಡವರು ವಾಜಪೇಯಿ ಕೂತಿದ್ದಾರೆ, ಬೇರೆಯವ್ರು ಯಾರು ಕೂತಿಲ್ಲ. ಕರ್ನಾಟಕದಿಂದ ಒಬ್ಬ ಪರ್ಸನ್ ನಮ್ಮ ಯಶ್ ಅವ್ರು ಆಯ್ಕೆ ಆಗಿದ್ದಾರೆ. ಅವ್ರೊಂದ್ ಮಾತು ಕೇಳಿದಾರೆ, ಕ್ವಶನ್ ಯಶ್ ಏನ್ ಕೇಳಿದಾರೆ ಗೊತ್ತಾ? ನಿಮ್ಗೆ ಶಾರುಖ್ ಖಾನ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅಂತ. ತುಂಬಾ ಇಷ್ಟ. ನೀವು ಅವ್ರ ಅಪಾಯಿಂಟ್ಮೆಂಟ್ ಕೇಳಿದ್ರಂತೆ, ನಿಮಗೆ ಸಿಕ್ಕಿಲ್ಲಂತೆ, ಅವ್ರು ಟೈಮ್ ಕೊಡ್ಲಿಲ್ಲ. ಅವರೆಲ್ಲ ದೊಡ್ಡವರು, ಸೀನಿಯರ್ಸ್ ಗಳು ಅಂತ ಹೇಳಿ. ಯಾಕೆ? ನೀವು ಆಕ್ಟರ್ ಅಲ್ವಾ, ನೀವು ದೊಡ್ಡವರಲ್ಲ. ಯಾವತ್ತು ನಾನು ನನ್ ಮೇಲಿರೋ ಸೀನಿಯರ್ ಗಿಂತ ನಾನ್ ದೊಡ್ಡವನು ಅನ್ಕೊಂತೀನಿ, ನನ್ ಕೇಲ್ ಖತಮ್. ನೋಡಿ, 1000 ಕೋಟಿಗೆ ಇರ್ತಕ್ಕಂತ ಒಬ್ಬ ವ್ಯಕ್ತಿಯ ಮಾತ್ ಹೇಗಿದೆ ನೋಡಿ. ನಾನ್ ಯಾವಾಗ ನಾನ್ ಅವ್ರಕ್ಕಿಂತ ದೊಡ್ಡವನು ಅಂತ ನಾನ್ ಅನ್ಕೊಂತೀನಲ್ಲ, ನನ್ನ ಕೇಲ್ ಖತಮ್, ದುಕಾನ್ ಬಂದ್. ಎಷ್ಟು ಸಖದಾಗಿ ಮಾತಾಡಿದ ನೋಡ್ರಿ. ನಾಳೆ ಬರುತ್ತೆ ಅದು, ಯೂಟ್ಯೂಬ್ ಅಲ್ಲೆಲ್ಲ ಬರುತ್ತೆ, ನೀವು ನೋಡಿ ಬೇಕಾದ್ರೆ ಟಿವಿ ಚಾನಲ್ ಅಲ್ಲಿ ಬರುತ್ತೆ. ಎಂತ ವರ್ಡ್ಸ್ ಅಂದ್ರೆ, ಬೆಳಿತಾ ನಮ್ಮ ಮಾತಿದೆಯಲ್ಲ ತುಂಬಾ ಕ್ಯೂಟ್ ಆಗ್ಬೇಕು, ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗ್ಬೇಕು. ಎಲ್ಲಿ ನಾನ್ ಮಾತಾಡಿದ್ರಲ್ಲಿ ಯಾರಿಗಾರು ನೋವಾಗಿದ್ಯಾ ಅಂತೇಳಿ ರಾತ್ರಿ ಕುತ್ಕೊಂಡು ಅನಲೈಸ್ ಮಾಡ್ಬೇಕು ನಾವು. ಮನೆಗೆ ಹೋಗ್ಬಿಟ್ಟು ನಾನ್ ಇಡೀ ದಿನ ನಿಮಗ್ ಮಾತಾಡಿರ್ತೀನಲ್ಲ, ನಾನು ಒಂದ್ಸರಿ ಏನ್ ಮಾಡ್ತೀನಿ ಗೊತ್ತಾ? ಕಾಲ್ ರೆಕಾರ್ಡ್ ಹಾಕೊಂಡಿರ್ತೀನಿ. ನಾನ್ ರಾತ್ರಿ ಒಬ್ಬೊಬ್ರ ಹತ್ರ ಮಾತಾಡಿದ್ದು ಎಲ್ಲಾರು ಮಿಸ್ ಆಗಿ ಏನಾರು ಮಾತಾಡಿದೀನಿ ಅಂತ ಹೇಳಿ ರಿಪೀಟ್ ನಂಗೊಬ್ಬ ಟ್ರೈನರ್ ಹೇಳ್ಕೊಟ್ಟಿದ್ದು, ನನಗೊಬ್ರು ಟ್ರೈನರ್ ಹೇಳ್ಕೊಟ್ಟಿದ್ದು. ನೀನ್ ಏನ್ ಮಾತಾಡಿದ್ಯಾ ಅನ್ಕೊಂಡಿ ರಾತ್ರಿ ಒಂದ್ಸರಿ ಅನಲೈಸ್ ಮಾಡು. ಕ್ಲೋಲ್ ಏನಾರು ಮಾತಾಡಿದ್ರೆ, ಡಿಸ್ಕಷನ್ ಮಾಡ್ಬೇಕಾದ್ರೆ ಯಾರಿಗಾರು ಹರ್ಟ್ ಮಾಡಿದ್ರೆ ಒಂದ್ಸರಿ ಅನಲೈಸ್ ಮಾಡ್ಕೊ, ಅದನ್ನ ನೋಡ್ಕೊಂಡು ನೀನ್ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡು ಅಂತ. ಅವತ್ತಿಂದ ನಾನೊಂದ್ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ತೀನಿ. ಯಾವಾಗಾರು ಅನ್ಕೋಬಹುದು, ಏನ್ ಸರ್ ನೀವು ಮೀಟಿಂಗ್ ಅಲ್ಲಿ ಸ್ಟ್ರಾಂಗ್ ಆಗಿ ಮಾತಾಡ್ತೀರಾ, ನಮ್ಗೇನ್ ಗೊತ್ತಿಲ್ವಾ ಸರ್ ಅಂತ. ಅದು ಮೆಚುರಿಟಿ ಪೀಪಲ್ಸ್ ಬಂದಾಗ ನಿಮ್ಮನ್ನ ಕರೆಕ್ಷನ್ ನಾವು ಮಾಡ್ಲೇಬೇಕು. ಇಲ್ಲ ಕರೆಕ್ಟ್ ಮಾಡ್ಬೇಕು, ಇಲ್ಲ ಕರೆಕ್ಷನ್ ಮಾಡ್ಬೇಕು, ಇಲ್ಲ ನೀವು ಕರೆಕ್ಟ್ ಆಗ್ಬೇಕು, ಇಲ್ಲ ನಾನ್ ಕರೆಕ್ಷನ್ ಮಾಡ್ಬೇಕು. ನೀವು ಕರೆಕ್ಟ್ ಆದ್ರೆ ನನ್ ಕರೆಕ್ಷನ್ ಮ್ಯಾಟ್ರೇ ಇಲ್ಲಲ್ಲ. ನಂಗೆ ಮ್ಯಾಕ್ಸಿಮಮ್ ನೋಡಿ 95% MD ನನಗೆ ಕರೆಕ್ಷನ್ ಮಾಡಲ್ಲ. 95% ಕರೆಕ್ಷನ್ ಮಾಡಲ್ಲ. 5% ಕರೆಕ್ಷನ್ ಮಾಡ್ತಾರೆ, 95% ಮಾಡಲ್ಲ. ಟೈಮ್ ಪಂಕ್ಚುಯಾಲಿಟಿ ಇವತ್ತವರೆಗೂ MD ನಂಗೆ ಕರೆಕ್ಷನ್ ಮಾಡಕ್ಕಾಗಲ್ಲ. ಡ್ರೆಸ್ ಅಲ್ಲಿ ನನ್ಗೆ ಇವತ್ತವರೆಗೂ ಕರೆಕ್ಷನ್ ಮಾಡಲ್ಲ MD. ಸ್ಪೀಚ್ ಅಲ್ಲಿ ಇವತ್ತವರೆಗೂ ಕರೆಕ್ಷನ್ ಮಾಡಲ್ಲ. ಟ್ರೈನಿಂಗ್ ಗೆ ಇಂಥ ಟಾಪಿಕ್ ಕೊಟ್ರೆ ಇಂಥದ್ ಮಾತಾಡಿ ಇವತ್ತವರೆಗೂ ನಂಗೆ ಕರೆಕ್ಷನ್ ಮಾಡಲ್ಲ. ಯಾಕಂದ್ರೆ ಅವ್ರು ಕೊಟ್ಟಿದ್ದನ್ನ ನಾನ್ ಮಾಡ್ತೀನಿ. ನನ್ಗೆ ಇಂಥದ್ದೇ ಬೇಕು ಅಂತ ಯಾವತ್ತೂ ಕೇಳಿಲ್ಲ. ನನಗ್ ಕೊಟ್ಟ ಟಾರ್ಗೆಟ್ ಅಥವಾ ನನ್ಗೆ ಕೊಡೋದ್ರಲ್ಲಿ ನಾನು ಏನ್ ಬದಲಾವಣೆ ಆಗ್ಬೇಕು ಅಂತ ಹೇಳಿ ನಾನ್ ಚೇಂಜಸ್ ಆಗ್ತಾ ಹೋಗ್ತೀನಿ. ಇಲ್ಲೇನಾಗುತ್ತೆ, ನಾವ್ ಯಾರಿಗಾರು ಒಂದು ಬದಲಾವಣೆ ಬಗ್ಗೆ ಹೇಳಿದ್ರೆ ನೀವೇನ್ ಹೇಳ್ಬೇಕಾ ಸರ್, ನಾವೇನ್ ಡ್ರೆಸ್ ಹಾಕೊಂಬರಲ್ಲೇನ್ರಿ, ಮಾತೆತ್ತೋರ ಡ್ರೆಸ್ ಸೆನ್ಸ್ ಬಗ್ಗೆ ಮಾತಾಡ್ತಾರೆ. ಕರೆಕ್ಷನ್ ಈಗ ನಿಮಗೆಲ್ಲ ಒಂದು ಫೋನ್ ಅಲ್ಲಿ ಬರುತ್ತೆ, ನೀವೇನಾದ್ರು EMI ಕಟ್ಟಿದ್ರೆ ಟೆನ್ಷನ್ ತಗೊಳಕ್ ಹೋಗ್ಬಿಡಿ, ಅದು ನಿಮಗಲ್ಲ, ಇಗ್ನೋರ್ ಮಾಡಿ ಬಿಡಿ ಅಂತ ಹೇಳಿ. ಪಾಲಿಸಿ ಕಟ್ಟಿದ್ರೆ ನಿಮ್ಗಲ್ಲ, ಅದು ಇಗ್ನೋರ್ ಮಾಡಿ ಬಿಡಿ ಅಂತ. ಕಟ್ಟಿದ್ರೆ ನಾವು ಹೇಳೋದೇನು, ಸರಿ ಇದ್ರೆ ಓಕೆ, ಸರಿ ಇಲ್ಲ ಅಂದ್ರೆ ಕರೆಕ್ಷನ್ ಮಾಡ್ಕೊಳ್ಳಿ. ಅದನ್ನ ಯಾಕೆ ಮನ್ಸಿಗೆ ತಗೋತೀರಾ? ನೋಡಿ, ನೀವು ಕರೆಕ್ಷನ್ ಆದ್ರೆ ನಿಮ್ಮ ಮಾತು ನಿಮ್ಮ ಮನೆಯವ್ರಿಗೆ ಇಷ್ಟ ಆಗತ್ತೆ. ನಿಮ್ಮ ಮನೆಯವ್ರಿಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಎನ್ವೈರನ್ಮೆಂಟ್ ಚೆನ್ನಾಗತ್ತೆ. ನಿಮ್ಮ ಡ್ರೆಸ್ ಸೆನ್ಸ್ ಈ ತರ ಇರ್ಬೇಕಂತ ಹೇಳಿದಾಗ ನೀವು ಡ್ರೆಸ್ ಸೆನ್ಸ್ ಅಲ್ಲಿ ಕರೆಕ್ಷನ್ ಆದ್ರೆ, ವೈಫ್ ಇತ್ತು ಅಂದ್ರೆ ಹಸ್ಬೆಂಡಿಗೆ ನೀವೇ ಇಷ್ಟ ಆಗ್ತೀರಾ, ಹಸ್ಬೆಂಡಿಗೆ ವೈಫ್ ಇತ್ತು ಅಂದ್ರೆ ವೈಫಿಗೆ ಹಸ್ಬೆಂಡ್ ಇಷ್ಟ ಆಗ್ತಾರೆ, ಅನ್ಮ್ಯಾರಿಡ್ ಇತ್ತು ಅಂತ ಹೇಳಿದ್ರೆ ಲವ್ವರಿಗೆ ಲವರ್ ಇಷ್ಟ ಆಗ್ತಾರೆ, ಇವ್ರು ಇಷ್ಟ ಆಗ್ತಾರೆ. ಆತರ ಏನಾರು ಇತ್ತು ಅಂದ್ರೆ ಪ್ರತಿಯೊಂದು ಕುಟುಂಬದಲ್ಲೂ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ರು ಕ್ಯೂಟ್ ಆಗಿರ್ಬೇಕು ಅಂತ ಆಸೆ ಪಡ್ತಾರೆ. ನಿನ್ನೆ ನೋಡಿ ನಮ್ಮ ವೈಫ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಕನೆಕ್ಟ್ ಆಗ್ತಾರಲ್ಲ, ನಿನ್ನೆ ಸ್ಯಾರಿ ಉಟ್ಕೊಂಡಿದ್ಲು ಬ್ಲೂ ಕಲರ್, ಏನ್ ಕ್ಯೂಟ್ ಆಗಿ ಕಾಣ್ತಿದ್ದಲ್ಲೋ. ಏನಾರು ಹಬ್ಬ ಗಿಬ್ಬ ಇಲ್ಲ ಅಂದಿದ್ರೆ, ಆಫೀಸ್ ಓಪನ್ ಇಲ್ಲ ಅಂದಿದ್ರೆ ಎತ್ತಕೊಂಡು ಹೋಗ್ಬಿಡ್ತಿದ್ದೆ ಕಣ, ಎಲ್ಲಾರು ಊಟಿ ಗಿಟಿ ಹೋಗ್ಬೋದಿತ್ತು ಅಂದೆ ನಾನು. ಅವಳಿಗೆ ಖುಷಿಯಾಗಿ ಹೋಗ್ಬಿಟ್ಲು. ಸುಮ್ನಿರಿ ಏನ್ರಿ ಮಾತಾಡ್ತಾ ಇದೀರ ಅಂತ. ಏನ್ ಮಾಡೋದಮ್ಮ,
ನಾನು ಎಲ್ಲೋ ಹೋಗಿರ್ತೀನಿ, ನೀನು ಸ್ಕೂಲ್ಗೆ ಹೋಗಿರ್ತೀಯ, ಯಾರು ಇರಲ್ಲ ಕಮ್ಯುನಿಕೇಶನ್. ಅಂದ್ರೆ ಒಂದ್ ಡ್ರೆಸ್ ಹಾಕ್ದಾಗ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಎಷ್ಟು ಬದಲಾವಣೆ ಕಾಣುತ್ತೆ ಸ್ನೇಹಿತರೆ, ಎಷ್ಟು ಜನ ಎಷ್ಟು ಇಷ್ಟ ಪಡ್ತಾರೆ ಸ್ನೇಹಿತರೆ. ಅದಕ್ಕೆ ಹೇಳೋದು ಯಾವಾಗ್ಲೂ ತಲೆಯಲ್ಲಿ ಐಸ್ ಇರ್ಬೇಕಂತ ಹೇಳ್ತೀನಿ. ಕೂಲ್ ಇರಿ ಸ್ನೇಹಿತರೆ, ಕೂಲ್ ಆಗಿರಿ, ಟೆನ್ಷನ್ ತಾಳಕ್ ಹೋಗ್ಬಿಡಿ. ಏನೇ ಬರ್ಲಿ 100 SP ಬರ್ಲಿಲ್ವಾ ಟೆನ್ಷನ್ ತಾಳಕ್ ಹೋಗ್ಬಿಡಿ, ಮಾಡಕ್ಕೆ ಪ್ರಯತ್ನ ಪಡಿ. ಸರ್ ನೀವ್ ಹೇಳ್ಬಿಟ್ರಲ್ಲ ಟೆನ್ಷನ್ ತಾಳ್ಬೇಡಿ ಅಂತ, ಆರಾಮಾಗಿದ್ದೀನಿ ಅನ್ಬಿಟ್ರ. ಟೆನ್ಷನ್ ತಗೋಬೇಕು, ಕೂಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅಂದಿದ್ದು. ಸರ್ ನೀವ್ ಹೇಳ್ಬಿಟ್ರಲ್ಲ ಐಡಿ ಬರ್ಲಿಲ್ಲ ಅಂದ್ರೆ ಟೆನ್ಷನ್ ತಾಂಬೇಡಿ ಅಂತ. ಸರ್ ನಾನು ಅದಕ್ಕೆ ಒಂದ್ ವಾರದಿಂದ ಐಡಿ ಬಂದಿಲ್ಲ ಸರ್, ನಾನು ಅದಕ್ಕೆ ಆರಾಮ್ ಇದೀನಿ. ಹಂಗಲ್ಲ, ಕೂಲಾಗಿ ಯೋಚನೆ ಮಾಡ್ಬೇಕು. ಯಾಕೆ ಐಡಿ ಬಂದಿಲ್ಲ, ನನ್ಗೆ ಯಾಕೆ ಐಡಿ ಬರ್ತಾ ಇಲ್ಲ, ನಾನ್ ವಿಸ್ಟಾರ್ಗೆ ಏನಾದ್ರು ಸಮಯ ಕೊಡ್ತಾ ಇದ್ದೀನಾ, ನಾನ್ ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ನಾನ್ ಲೀಸ್ಟ್ ಮಾಡಿದೀನಾ, ನಾನ್ ಯಾರ ಹತ್ರ ಹೋಗ್ಬೇಕು, ನನ್ಗೆ ಯಾಕೆ ಬರ್ತಾ ಇಲ್ಲ, ಇವನ್ನ ಅನ್ವೇಷಣೆ ಮಾಡ್ಬೇಕು. ಬ್ಯಾಕ್ ಟು ಬ್ಯಾಕ್ ಮನೇಲಿ ಕುತ್ಕೊಂಡು ಸಿಂಗಲ್ ಆಗಿ ಕೂತ್ಕೊಳ್ಳಿ. ರಾತ್ರಿ ಆದ ತಕ್ಷಣ ಮಲ್ಕೊಳ್ಳೋದೆಲ್ಲ ಚೆನ್ನಾಗಿ ಹೊಡೆದ್ಬಿಟ್ಟಿ 10:30 11 ಆಯ್ತು ಅಂದ್ರೆ ಒಂದ್ ಅರ್ಧ ಗಂಟೆ ಕೂತ್ಕೊಳ್ಳಿ. ಜ್ಞಾನದ ತರ ಯೋಚನೆ ಮಾಡಿ, ನಾನು ಎಲ್ಲಿ ತಪ್ತಾ ಇದ್ದೀನಿ, ನಾನ್ ವಿಸ್ಟಾರಿಗೆ ಸೇರಿ ಎಷ್ಟು ತಿಂಗಳಾಯ್ತು, 3 ತಿಂಗಳಾಯ್ತಾ, 4 ತಿಂಗಳಾಯ್ತು, 6 ತಿಂಗಳಾಯ್ತು, 1 ವರ್ಷ ಆಯ್ತು, ಯಾಕೆ ಐಡಿ ಬರ್ತಾ ಇಲ್ಲ, ನಾನ್ ಮಾತಾಡೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ, ನನ್ನ ಡ್ರೆಸ್ ಅಲ್ಲಿ ಏನಾದ್ರು ತಪ್ಪಿದ್ಯಾ, ನನ್ ಸರ್ವಿಸ್ ಅಲ್ಲಿ ಏನಾದ್ರು ತಪ್ಪಿದ್ಯಾ, ನನ್ನ ಅಪ್ಲೈನ್ ಹತ್ರ ಕಮ್ಯುನಿಕೇಶನ್ ಅಲ್ಲಿ ಏನಾದ್ರು ತಪ್ಪಿದೀನಾ, ಇದನ್ನೆಲ್ಲ ಬರ್ದಿಟ್ಕೊಳ್ಳಿ ಸ್ನೇಹಿತರೆ. ಎಲ್ಲಿ ತಪ್ತಾ ಇದೀರಾ ಬರ್ಕೊಳ್ಳಿ, ಕರೆಕ್ಷನ್ ಮಾಡಿ. ನಿಮ್ಮನ್ನ ಇಷ್ಟ ಪಡೋ ಜಗತ್ತಿದ್ದೇ ಇದೆ ಸ್ನೇಹಿತರೆ. ಒಂದ್ ಟೈಮಲ್ಲಿ ಏನಿರ್ಲಿಲ್ಲ, ಮೆಜೆಸ್ಟಿಕ್ ಅಲ್ಲಿ ಮಲಗಿದ್ದು ಬಸ್ ಸ್ಟ್ಯಾಂಡ್ ಅಲ್ಲಿ, ಇವತ್ತು 1000 ಕೋಟಿ ಒಡೆಯಾರಿ. ಅವ್ರದ್ದು ನೋಡ್ಬಿಟ್ರೆ ನಮ್ಗೆ ವೈಬ್ರೇಷನ್ ಆಗುತ್ತೆ. ಅಂತಂತ ವ್ಯಕ್ತಿಗಳೇ ಬೆಳವಣಿಗೆ ಆಗ್ಬೇಕಾದ್ರೆ ನಮ್ ಕೆಲ್ ಸಾಧ್ಯತೆ ಇಲ್ವಾ ಅಂತೇಳಿ. ವಿಸ್ಟಾರ್ ಪ್ಲೇಸ್ ಅಲ್ಲಿ 6ನೇ ಕ್ಲಾಸ್ ಓದ್ದವ್ರು 7ನೇ ಕ್ಲಾಸ್ ಓದ್ದವ್ರೆಲ್ಲ ಇವತ್ತು ಕೋಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವೆಲ್ಲ ಎಜುಕೇಟೆಡ್ ಆಗಿ, ಅದ್ರಲ್ಲೂ ಎಕ್ಸ್ಪೆಷಲಿ RK ಅಂತ ತಂಡ, ಎನಿ ಟೈಮ್ ಎಜುಕೇಶನ್. ನೋಡಿ ಎಷ್ಟೋ ಟೀಮಲ್ಲಿ ಜೂಮೇ ಇಲ್ಲ. ನಾನ್ ಟೈಮ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ನನ್ನ ಟೀಮನ್ನ. ನನ್ ಟೀಮ್ ಕೂತ್ಕೋಬೇಕು, ನನ್ ಟೀಮ್ ಆ ಕಾರ್ಯಕ್ರಮ ನೋಡ್ಬೇಕು, ನಮ್ ಟೀಮ್ ಚಾರ್ಜ್ ಆಗ್ಬೇಕು. ನೆಕ್ಸ್ಟ್ ಕಾರ್ಯಕ್ರಮ ಇದೇ ತರ ಕಾರ್ಯಕ್ರಮದಲ್ಲಿ ನಮ್ ಟೀಮ್ ಅವ್ರು ಸ್ಟೇಜ್ ಹತ್ಬೇಕು ಅನ್ನೋದು ಆಸೆ ನಮಗೆ. ಇವತ್ ನೋಡಿ, ನಾನು ಒಂದ್ ವಿಷಯ ಹೇಳ್ಬೇಕಂದ್ರೆ, ಸರಸ್ವತಿದ್ ಬ್ಯಾಂಗ್ಳೂರಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಬಿಗ್ ಸಲ್ಯೂಟ್. ಲೆಫ್ಟ್ ಟು ರೈಟ್ ಹೊಡೆದಿ 6ನೇ ರ್ಯಾಂಕ್ ಕಂಪ್ಲೀಟ್. ಎಡ ಬಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಅಷ್ಟು ಟೀಮ್ ಇಟ್ಕೊಂಡು 6ನೇ ರ್ಯಾಂಕ್ ಕಂಪ್ಲೀಟ್ ಮಾಡ್ತಾ ಇದಾರೆ ಇವತ್ ನೈಟ್. ಪ್ಲಸ್ ದೀಪಾ ಮಂಜುನಾಥ್ ಅವರು ಅಷ್ಟೇ 5ನೇ ರ್ಯಾಂಕ್ ಕಂಪ್ಲೀಟ್ ಆಗ್ತಾ ಇದೆ, ಆಲ್ರೆಡಿ ಕಂಪ್ಲೀಟ್ ಆಗಿ 6ನೇ ರ್ಯಾಂಕಿಗೆ ಬಿಡ್ತಾ ಇದಾರೆ. ಅಂತವ್ರು ಎಷ್ಟೋ ಜನ ಬೀಳ್ತಾ ಇದಾರೆ. ರಾಜಪ್ಪ ಅವರು ಮೈಸೂರಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಆಲ್ರೆಡಿ 5 ಕಂಪ್ಲೀಟ್ ಆಗಿ 6ನೇ ರ್ಯಾಂಕ್ ಹತ್ತತ್ರದಲ್ಲಿದ್ದಾರೆ. ರಾಜಪ್ಪ ಅವರು ವರ್ಕ್ ಸ್ಟಾರ್ಟ್ ಆಗೋಗ್ಬಿಡ್ತವ್ರದ್ದು. ಹಂಗೆ ತುಂಬಾ ಜನ ಇದಾರೆ ಸ್ನೇಹಿತರೆ, ತುಂಬಾ ಜನ ಇದಾರೆ. ನಮ್ ಶಹನಾಜ್ ಅವ್ರು ತಗೊಂಡ್ರೆ ಇದೆ ಕುಶಾಲನಗರದಲ್ಲಿ ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಾ ಇದಾರೆ. ಜಗದೀಶ್ ಅವ್ರು ಸಪೋರ್ಟ್ ತಗೊಳ್ತಾರೆ, ಇಂಡಿವಿಜುವಲ್ ಆಗಿ ಹೋಗ್ತಾರೆ, ಇಂಡಿವಿಜುವಲ್ ಆಗಿ ಮೀಟಿಂಗ್ ಮಾಡ್ತಾರೆ, ಇಂಡಿವಿಜುವಲ್ ಆಗಿ ಡಿಸ್ಕಷನ್ ಮಾಡ್ತಾರೆ. ಯಾರು ಇಂಡಿವಿಜುವಲ್ ಆಗಿ ಫೀಲ್ಡ್ ಗೆ ನುಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಸ್ನೇಹಿತರೆ, ಇನ್ಕಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು ಇಂಡಿವಿಜುವಲ್ ಆಗಿ ಪ್ಲಾನ್ ಕೊಡ್ತಾರೆ, ಇಂಡಿವಿಜುವಲ್ ಆಗಿ ಪ್ರೆಸೆಂಟೇಶನ್ ಕೊಡ್ತಾರೆ, ಇಂಡಿವಿಜುವಲ್ ಆಗಿ ಡಿಸ್ಕಷನ್ ಮಾಡ್ತಾರೆ, 1 to 1 ಹೋಗ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ. ನೋಡಿ ಒಂದ್ ಹೇಳ್ತೀನಿ ಕೇಳಿ, ನಿಮ್ಮ ಸ್ನೇಹಿತರು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರುತ್ತೆ ಅವರ ವೀಕ್ ಪಾಯಿಂಟ್, ಅವ್ರು ಹೇಗ್ ಮಾತಾಡ್ಬೇಕು, ಅವ್ರ ಪರಿಸ್ಥಿತಿ ಏನಿದೆ ಅಂತೇಳಿ. ಅವ್ರ ಜೊತೆ ಆರಾಮ್ಸಾಗಿ ಕೂತ್ಕೊಂಡು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡೋದನ್ನೇ ಕೌನ್ಸಿಲಿಂಗ್ ಅಂತಾರೆ, ಬೇರೆ ಏನಲ್ಲ. ಕೌನ್ಸಿಲಿಂಗ್ ಅಂದ್ರೆ ಏನು? ಕಾನ್ಫಿಡೆನ್ಸ್ ತುಂಬೋರು, ನಾನು ಇದೀನಿ ಅಂತ ತುಂಬೋರು. ಇಲ್ಲಿ ಏನಾದ್ ಗೊತ್ತಾ, ಎಷ್ಟೋ ಜನಕ್ಕೆ ಪರ್ಸನಲ್ ಕಾನ್ಫಿಡೆನ್ಸ್ ಕೊಡಲ್ಲ ನಾನು ಇದೀನಿ ಅಂತೇಳಿ. ನಾನ್ ಗೆದ್ದಿದ್ ಒಂದ್ ಸಕ್ಸಸ್ ಸ್ಟೋರಿ ಹೇಳ ನಿಮ್ಗೆ. ಸ್ಟೋರಿ ಏನಲ್ಲ, ನನ್ಗೆ ಯಾರು ಸಕ್ಸಸ್ ಮಂತ್ರ ನಿಮ್ದು ಏನಂತ ಕೇಳಿದ್ರೆ 3 ಪಾಯಿಂಟ್ ಹೇಳ್ತೀನಿ. ಒಂದು ವರ್ಕ್, ಒಂದು 2ನೇದು ಫೋಕಸ್, 3ನೇದು ಸೆಲ್ಫ್ ಕಾನ್ಫಿಡೆನ್ಸ್. ಒಟ್ಟಿಗೆ ನಾನು ಇದೀನಿ ಅಂತ ಭರವಸೆ ಕೊಟ್ಟೆ ಅವ್ರಿಗೆ ಇರೋ ಒಟ್ಟಿಗೆ ಇರ್ತೀನಲ್ಲ, ಅದೇ ನನ್ನ ಸಕ್ಸಸ್ ನ ಫಾರ್ಮುಲಾ. ನಂದು ಬೇರೆ ಏನಿಲ್ಲ. ನಾನು ಒಂದ್ ಮಾತು ಕೊಟ್ಮೇಲೆ ಅವ್ರನ್ನ ಗೆಲ್ಸೋವರೆಗೂ ಅವ್ರ ಹಿಂದೆ ಬಿದ್ದು ಬಿಡುತ್ತಿಲ್ಲ. ಜಿಗಣೆನಾದ್ರೂ ಬೀಳ್ಬಹುದು ಹಿಂದೆ ಉದ್ರಿ, ನಾನು ಗೆಲ್ಲವರೆಗೂ ನಾನು ಬಿಡಲ್ಲ. ನಾನ್ ಸರಸ್ವತಿ ಹೇಳಿದೆ, 4 ಲೀಡರ್ ಆಗೋವರೆಗೂ ಬಿಡಲ್ಲ. 24/7 ನನ್ ಕಾಲಲ್ಲಿ ಇರಿ. ನಿಮ್ಮ ಡೆವಲಪ್ಮೆಂಟ್ಸ್ ನಾನಿದ್ದೀನಿ, ಮನೆಗೆ ಹೋಗಿದ್ದೀನಿ, ಅವ್ರ ಜೊತೆ ಕೂತ್ಕೊಂಡಿದ್ದೀನಿ, ಡಿಸ್ಕಷನ್ ಮಾಡಿದ್ದೀನಿ, ಮೀಟಿಂಗ್ ಮಾಡಿದ್ದೀನಿ, ಪ್ರತಿಯೊಂದು ಮಾಡಿದ್ದೀನಿ. ಇವತ್ತು ಕೋರ್ ಲೀಡರ್ ಆಗಿರೋ ಬಿಗ್ ಸಲ್ಯೂಟ್. ಖುಷಿ ಆಗತ್ತೆ. ಆ ತರದ ಮೈಂಡ್ ಸೆಟ್ ಯಾವಾಗ ಬರುತ್ತೆ, ಏನಾದ್ರು ಒಂದು ಡೆವಲಪ್ಮೆಂಟ್ಸ್ ಆಗತ್ತೆ. ಆ ತರದ ಟಾರ್ಗೆಟೇ ಇಲ್ಲ, ಪರ್ಸನಲ್ ಕಾನ್ಫಿಡೆನ್ಸೇ ನೀವು ಕೊಡಲ್ಲ ಅಂತ ಹೇಳಿದಾಗ ಹೇಗೆ ಡೆವಲಪ್ಮೆಂಟ್ಸ್ ಆಗತ್ತೆ? ಮೊನ್ನೆ ದೀಪ ಅವ್ರು ಹೇಳಿದ್ರು, ಸರ್ ನಾನು ವಿರಾಜಪೇಟೆ ಹೋಗ್ತಾ ಇದೀನಿ ಅಂತ. ನಿನ್ನೆನೂ ಕಾಲ್ ಮಾಡಿದ್ರು, ಇವತ್ತು ಮಾತಾಡಿದ್ರು. ಸರ್ ಸೂಪರ್ ಡೂಪರ್ ವಿರಾಜಪೇಟೆಲಿ ಒಳ್ಳೆ ಟೀಮ್ ಬರ್ತಾ ಇದೆ ಸರ್, ರಾಕ್ ಮಾಡ್ಬಿಡ್ತೀವಿ ಸರ್ ಅಂದ್ರು. ನಾನು ಆಮೇಲೆ ಚಿತ್ರ ಅವರು ಫೋನ್ ಮಾಡಿದ್ರು, ಚಿತ್ರ ಅವ್ರ ಹತ್ರ ಮಾತಾಡಿದೆ. ಸರ್ ಇನ್ ಸಂಡೇ ಮೇಲೆ ವಿರಾಜಪೇಟೆಲಿ ಮೀಟಿಂಗ್ ಮಾಡ್ತೀವಿ ಸರ್. ಎಂತೆಂತ ಡೈನಾಮಿಕ್ ಲೀಡರ್ ರೀ, ಓ ಎಲ್ಲಿದ್ರಿ ನೀವೆಲ್ಲ? ಅದಕ್ಕೆ ಹೇಳಿದ್ರಿ, ಭಗವಂತಂಗೆ ಕಾಯ ಪೇಶನ್ಸ್ ಇರ್ಬೇಕು, ತಾಳ್ಮೆ ಇರ್ಬೇಕು. ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕೊಡ್ತಾರೆ, ಒಳ್ಳೊಳ್ಳೆ ಡೈಮಂಡ್ ಗಳನ್ನ ಭಗವಂತ ಕೊಡ್ತಾನೆ. ಕಾಯ ಪೇಶನ್ಸ್ ಇರ್ಬೇಕು. ಆ ಚಿತ್ರ ಅವರು, ಅಯ್ಯಪ್ಪ ದೇವ್ರೆ, ಸರ್ ನಾನ್ ನೋಡಿ ಸರ್ ವಿರಾಜಪೇಟೆಯಲ್ಲಿ ನಾನು ಮೀಟಿಂಗ್ ಸ್ಟಾರ್ಟ್ ಮಾಡ್ತೀನಿ, ಇದಾರ ಅವರು ಚಿತ್ರ ಅವರು?
ಚಿತ್ರ ಅವ್ರ ಇದಿರೇನ್ರಿ? ಇದಾರೆ ಸರ್. ಮಾತಾಡವ. ಅಲ್ಲ ಅಲ್ಲಿ ರೆಡ್ ಬಟನ್ ಒತ್ತಿ. ಅನ್ಮ್ಯೂಟ್ ಕೊಟ್ಟಿದ್ದೀನಿ ನೋಡಿ ಸರ್. ಅನ್ಮ್ಯೂಟೇ ಇದೆ ಅನ್ಸುತ್ತೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಮ್ಮ. ಏನ್ ಸಮಾಚಾರ? ಹೇಳಿ ಸರ್. ಹೇಳ್ಬೇಕು ಸರ್ ನೀವು. ಹೇಳ್ಬೇಕು. ನನಗ್ ಫೋನಲ್ಲಿ ಹೇಳಿದ್ರೆ ಇಲ್ಲಿ ಹೇಳ್ಬೇಕು. ನಾನು ಅದೇ ನೆಕ್ಸ್ಟ್ ಫಸ್ಟ್ ವೀಕ್ ಸಂಡೇ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್ ಟ್ರೈನಿಂಗ್. ನಾನು ಅಲ್ಲಿ ಸರಸ್ವತಿ ಏನೋ ಘಟನ್ ಘಟಿ ಅನ್ಕಂಡೆ. ಆಮೇಲೆ ಬಂದ್ರೆ ದೀಪ ಮಂಜುನಾಥ್ ಬಂದ್ರು, ಅವ್ರು ಅದ್ ದೊಡ್ಡ ಬಂಡೆ. ಆ ಬಂಡೆ ಆದ್ಮೇಲೆ ಇನ್ನೊಂದು ಬಂಡೆ ಬಂತು, ಈಗ ಚಿತ್ರ ಅಂತೇಳಿ. ಒಬ್ಬೊಬ್ರು ಪೊಟೆನ್ಶಿಯಲ್ ಲೀಡರ್. ಆ ರಾಣಿ ಅನ್ನೋರು ಯಾರೋ ಬಂದಿದ್ರು ನೋಡಿ, ಯಾವ್ದೋ ಮೀಟಿಂಗ್ ಬಂದ್ರೆ 5 ಗಂಟೆಗೆ ಹೋಗ್ಬಿಡೋರು. ಸಾರ್ ನಮ್ಮ ಮನೆಯವ್ರು ಸ್ಕೋರ್ ಅಂತೇಳಿ 100 SP ಮಾಡ್ತೀನಿ ಅಂತೇಳಿ 300 SP ಮಾಡ್ಬಿಡ್ಯಾರ. 100 SP ಮಾಡ್ತೀನಿ ಅಂತ 300 SP ಮಾಡ್ತಾ ಇದ್ದಾರೆ. ಸೊ ಸುನೀತಾ ಇರ್ಬೋದು, ಭಾಗ್ಯಲಕ್ಷ್ಮಿ, ನಾನು ಅವ್ರದೆಲ್ಲ 300 SP ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅವ್ರೆಲ್ಲರೂ ಕಂಪ್ಲೀಟ್ ಕೊಟ್ಟು ಇದಾರ. ಪದ್ಮಾವತಿ ಊಟಿನೂ ಆಗೋಯ್ತು ಸರ್. ಊಟಿನೂ ಆಯ್ತಾ? ರಿಯಲಿ ಬಿಡ್ರಿ. ನೋಡ್ರಿ, ನೋಡಿ ಎಕ್ಸಾಂಪಲ್ ಏನ್ ಗೊತ್ತಾ, ಕೆಲವ್ರು ಅನ್ಕೊಂಬೋದು ಬಹಳ ಹೈಲೈಟ್ ಮಾಡ್ತಾರೆ ಅಂತ ಹೇಳಿ. ಕೆಲಸ ಮಾಡ್ಬೇಕಾದ್ರೆ ಹೈಲೈಟ್ ಮಾಡ್ಬೇಕಾಗತ್ತೆ. ಯಾರನ್ನು ನಾವು ತುಣಿಲಿಕ್ಕೆ ಆಗಲ್ಲ, ಕರೆಕ್ಟ್ ಹೌದು ಅಲ್ವೋ? ಆದ್ರೆ ಒಂದ್ ಏನ್ ಗೊತ್ತಾ, ನಿಮ್ಮಲ್ಲಿ ನೋಡಿದ್ದೇನಂದ್ರೆ ಇಂಡಿವಿಜುವಲ್ ಆಗಿ ಅವ್ರವ್ರ ಪಾಡಿಗೆ ಅವ್ರು ಹೋಗ್ತಾರೆ. ನಾನು ಇನ್ನೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಆ ಚಿತ್ರ ಅವ್ರ ಕಡೆ ಅವ್ರು ಯಾರೋ ಇಬ್ರಿದ್ದಾರೆ, ಕಾರ್ ಓಡಿಸೋರು. ಅವರು ಡ್ಯಾಶಿಂಗ್ ಲೀಡರ್ ಅಂತ ಕಾಣುತ್ತೆ. ಅವ್ರು ಯಾರೋ ಇಬ್ರು, ಅವರು 100% ಆ ಲೆವೆಲ್ ಬಿಡಿ. ಆನೆ ಕಾಟ ಇದ್ರು ಕಾರ್ ತಗೊಂಡಿ ಓಡಾಡ್ಕೊಂಡಿ, ಇಂಡಿವಿಜುವಲ್ ಆಗಿ ಒಂದ್ ಲೇಡಿ ಕಾರ್ ಡ್ರೈವ್ ಮಾಡ್ಕೊಂಡಿ ಹೋಗಿ. ಅಯ್ಯೋ, ಮದ್ವೆ ಸರ್, ಮದ್ವೆ ಮುಗಿಲಿಂತ ಕಾಯ್ತಾ ಇದ್ದೀವಿ. ಯಾರ್ದು? ನಿಮ್ದ? ಯಾರ್ದು? ರೀನಾ ಮೇಡಮ್ ಅವ್ರದ್ದು ಮಗಂದು ಮದ್ವೆ 6-7. ನಿಮ್ದೇನೋ ಸೃಷ್ಟಿ ಮಾಡ್ಕೊಂತ ಇದೀರೇನೋ ಅನ್ಕೊಂಡೆ, ನಿಮ್ಮನೆಯವರು ನಿಮ್ದು. ಇಲ್ಲ ನಮ್ಮ ಅಜ್ಜಿ ಆಗಿ ಆಯ್ತು ಇನ್ನೆಲ್ಲಿ ಮದ್ವೆ. ಇಲ್ಲ, ರಿಯಲಿ ಲೆಜೆಂಡ್ಸ್. ಬಹಳ ಖುಷಿ ಆಯ್ತು. ಎಲ್ಲರೂ ಒಂದ್ ಒಳ್ಳೆ ಲೆವೆಲ್ ಅಲ್ಲಿ. ಅದ್ರೊಟ್ಟಿಗೆ ನಂಗೆ ಮೈಸೂರು ಟೀಮು ಈ ಸರಿ ತುಂಬಾ ಖುಷಿ ಆಗಿದೆ. ಏನಂದ್ರೆ ನಾಗಮಣಿ, ಗೀತಾ, ರಾಜಪ್ಪ, ರಮೇಶು, ಅಲ್ಲಿ ಎಷ್ಟು ಜನ ರೀ. ಅವರು 300 SP ಯಾವ ಲೆವೆಲ್ ಅಲ್ಲಿ ಕಾಂಪಿಟೇಟರ್ ಮಾಡ್ಬಿಟ್ರ ಅಂತ ಹೇಳಿದ್ರೆ, ನಂಗೆ ರಾತ್ರಿ 12:30 ಆದ್ರೂ ಮಿಕ್ಸಿದ್ ಹಾಕದೇ ಆಗ್ಬಿಡಿ. ಮಿಕ್ಸಿದ್ ಹಾಕಿ 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 ಆ ಇಮೇಜ್ ಹೆಂಗಾಗಿದೆ ಗೊತ್ತಾ, ಕಾಪಿ ಪೇಸ್ಟ್ ಮಾಡಿ ಬ್ಲರ್ ಆಗ್ಬಿಟ್ಟಿದೆ ಅದು ChatGPT ಲಿ. ಸೊ ಅಂದ್ರೆ ಆ ಲೆವೆಲ್ಗೆ ಇಮೇಜ್ಗಳು ಕ್ರಿಯೇಟ್ ಆಯ್ತಾ ಹೋಯ್ತು. ರಿಯಲಿ ವಂಡರ್ಫುಲ್. ನಂಗೆ ಅದ್ರ ಬಗ್ಗೆ ನೋ ಡೌಟ್ಸ್. MD ಸರ್ ಇವತ್ತು ಪ್ರಾಮಿಸ್ ಮಾಡಿದ್ದೆ, ಸರ್ ನೋಡಿ ಇನ್ಮೇಲೆ ಮಡಿಕೇರಿ, ಕುಶಾಲನಗರ, ವಿರಾಜಪೇಟೆ, ಸಿದ್ದಾಪುರ ರಾಕ್ ಮಾಡ್ತೀನಿ ಅಂತ. ಯಾಕಂದ್ರೆ ನಾನು ಸಿದ್ದಾಪುರ, ವಿರಾಜಪೇಟೆ ಎಲ್ಲ ಅಲ್ಲಿ ಸಮಯಕ್ಕೆ ತುಂಬಾ ಆದ್ಯತೆ ಕೊಡ್ತಾರೆ. ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ಬೇಕಾದ್ರೆ ಫೀಲ್ಡ್ಗೆ ಹೋದಾಗ ಸಮಯಕ್ಕೆ ಆದ್ಯತೆ. 9:00 ಬರ್ತೀನಿ ಅಂದಿದ್ದೆ, 9:40 ಬರೀ 10 ನಿಮಿಷ ಆ ತೋಟದೊಳಗೆ ಹೋಗ್ಬೇಕಾದ್ರೆ, ಯು ಆರ್ 10 minutes late, ಸಾರಿ ಸರ್, ಸಿ ಯು ನೆಕ್ಸ್ಟ್ ಟೈಮ್. ಮುಖ ಕೊಡ್ದಂಗೆ ಹೇಳೋಗ್ಬಿಟ್ರು. ಸರ್ ನಾವು ಟೈಮಿಗೆ ಆದ್ಯತೆ ಕೊಡ್ತೀವಿ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅಂದ್ರು. 1 ವಾರದ ನಂತರ ಡೇಟ್ ಕೊಟ್ರು. ನೋಡಿ, ಅಲ್ಲಿ ನಾನು ಕಲಿತೆ ಸಮಯಕ್ಕೆಲ್ಲ ಎಷ್ಟು ಆದ್ಯತೆಗಳನ್ನ ಕೊಡ್ತಾರೆ ಅಂತೇಳಿ. ಅದಕ್ಕೆ ಸ್ನೇಹಿತರೆ, ಯಾರು ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಜೀವನದಲ್ಲಿ, ಸ್ವಲ್ಪ ಕಷ್ಟ ಆಗ್ಬೋದು ಸ್ನೇಹಿತರೆ, ಹೇಳೋದೆಲ್ಲ ಕಷ್ಟ ಅನ್ನಿಸ್ಬೋದು. ಆದ್ರೆ ಕಾರ್ಯರೂಪಕ್ಕೆ ತಂದಾಗ 100% ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ, ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗುತ್ತೆ. ಸೊ ತಾವೆಲ್ಲರೂ ಅದ್ರ ಕಡೆ ಹೆಚ್ಚಿನ ಒಂದು ಗಮನ ಕೊಡಿ. ನನ್ ಟೈಮ್ ಬಂತು, ನಾನೀಗ ಆಫೀಸ್ ಹತ್ರ ಹೋಗ್ಬೇಕು. ಸ್ವಲ್ಪ ಅಲ್ಲೆಲ್ಲ ನಾಳೆ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದೆ. ಎಲ್ಲ ಲೆಜೆಂಡ್ಸ್ ಗಳು ಕೆಲವರೆಲ್ಲ ಬಂದಿದ್ದಾರೆ ಇವತ್ತು. ಮೋಸ್ಟ್ ಆಫ್ ಆಲ್ 12:30, 1-2 ಗಂಟೆ ಆದ್ರೂ ಆಗ್ಬಹುದು. ಎಲ್ಲ ಅರೇಂಜ್ಮೆಂಟ್ಸ್ ಗಳು ನಾಳೆ ಎಲ್ಲ ವೆಲ್ಕಮ್ ಮಾಡ್ಕೋಬೇಕಲ್ಲ ಎಲ್ಲಾರ್ಗುನು. ಆಫೀಸ್ ಎಲ್ಲ ಬಲೂನ್ ಸೆಟ್ಟಿಂಗು, ಆ ಸೆಟ್ಟಿಂಗು, ಈ ಸೆಟ್ಟಿಂಗು ಎಲ್ಲದು ನಡೀತಾ ಇದೆ. ಒಳ್ಳೊಳ್ಳೆ ವಾತಾವರಣಗಳು. ಬನ್ನಿ, ಒಂದು ಸೂಪರ್ ಡೂಪರ್ ಒಂದು ಒಳ್ಳೆ ಸಾಮ್ರಾಜ್ಯ. ಸೊ ಯಾರು ಬರಲ್ಲ ಅನ್ಕೊಂಡಿದೀರಾ ನೀವೆಲ್ಲ ನತದೃಷ್ಟು. ಯಾರ್ ಬರ್ತೀನಿ ಅಂತೀರಾ, ಭವಿಷ್ಯದ ಡೈಮಂಡ್ಸ್ ಡೈಮಂಡ್ ಆಗ್ಬೇಕಾ, ಇನ್ಕಮ್ ಮಾಡ್ಬೇಕಾ ರೀ, ದುಡ್ಡು ಬರುತ್ತೆ ಬಿಡ್ರಿ. ನಾನು ಒಂದ್ ಹೇಳ, ನನ್ನ ಬನ್ರಿ, ದುಡ್ಡಲ್ಲ, ಹೆಸರಲ್ಲ, ಅದಕ್ಕೂ ಮೀರಿ ನಿಮ್ಗೆ ಬರುತ್ತೆ, ಅದಕ್ಕೂ ಮೀರಿ ಡೆವಲಪ್ಮೆಂಟ್ ಆಗುತ್ತೆ. ನನ್ ಜೊತೆ ಬಂದಂತವ್ರಿಗೆ ಇವತ್ತು ನಾನು ಯಾವತ್ತೂ ಕೈ ಬಿಟ್ಟಿಲ್ಲ. ನೋಡ್ದಂಗೆ ಇಡೀ V-Star ಅಲ್ಲಿ ಸ್ನೇಹಿತರೆ 98%, 2% ಬಿಟ್ಟು ಹೋಗ್ತಾರೆ. ಏನ್ ಮಾಡಕ್ ಆಗಲ್ಲ, ಕಣ್ಣಾಯಿಸ್ತಾರೆ, ಚಂದ ಕಾಣುತ್ತೆ, ಹೋಗ್ಬಿಡ್ತಾರೆ. 98% ಇಡೀ ಕಂಪನಿಲಿ 98% ನನ್ನ ಬಿಟ್ಟು ಯಾರು ಹೋಗಿಲ್ಲ. MD ಹತ್ರ ಗುಡ್ ವಿಲ್ ಏನ್ ಗೊತ್ತಾ, ಇಡೀ ಕಂಪನಿಲಿ ಹೈಯೆಸ್ಟ್ ಅಚೀವರ್ ಯಾರು ಇತ್ತು ಅಂದ್ರೆ ನಾನು ನಮ್ಮ ಲೆಜೆಂಡ್ಸ್ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ನೋಡಿ, ನಮ್ಮ ಲೆಜೆಂಡ್ಸ್ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ನಮ್ಮ ಟಾಪ್ ಅಲ್ಲಿ ಹೈಯೆಸ್ಟ್ ಚೆಕ್ ತೊಳ್ತಾ ಇರ್ತಕ್ಕಂಥದ್ದು ಯಾರು ಗೊತ್ತಾ, RK ಟೀಮೇ. ಕಾರ್ಯಕ್ರಮದಲ್ಲಿ ಹೇಳಿದ್ನಲ್ಲ, RK ಟೀಮೇ ನಂಬರ್ 1 ಟೀಮೇ ಅದು.
ಅದು ಆರ್ಕೆ. ಹೈಯೆಸ್ಟ್ ಐಡಿ ಕೊಟ್ಟಿ ಟೀಮ್ ಅದು ಆರ್ಕೆ. ಹೈಯೆಸ್ಟ್ ಚೆಕ್ ಅದು ಆರ್ಕೆ. ಎಲ್ಲದ್ರಲ್ಲೂ ಆರ್ಕೆ ನಂಬರ್ 1 ಇದೆ ಸ್ನೇಹಿತರೆ. ಸತತ ಪ್ರಯತ್ನ, ಆ ಪ್ರಯತ್ನವೇ ಇವತ್ತಾಗಿದೆ. ಇದಕ್ಕೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಎಲ್ಲ ಆರ್ಕೆ ಲೆಜೆಂಡ್ಸ್ಗೆ. ಇವತ್ತು ಈ ಮಟ್ಟಕ್ಕೆ ಹೋಗಿ ಈ ವೀಕು ಕ್ಯಾಂಪಿಂಗು, ಅದ್ರಿಂದೇನು ಕ್ಯಾಪಿಂಗು, ಮೋಸ್ಟ್ ಆಫ್ ಆಲ್ ನೆಕ್ಸ್ಟ್ ವೀಕು ಕ್ಯಾಂಪಿಂಗ್, ಕಂಟಿನ್ಯೂಟಿ ಕ್ಯಾಪಿಂಗ್ ಅಂತ ಹೇಳಿ ಇವತ್ತು ಏನ್ ಬರ್ತಾ ಇದೆ, ಪ್ರತಿಯೊಬ್ಬ ವ್ಯಕ್ತಿಯ SP ಆಡ್ ಆಗಿದೆ ಸ್ನೇಹಿತರೆ. ಪ್ರತಿಯೊಬ್ಬ ವ್ಯಕ್ತಿ 50 SP ಇರ್ಬೋದು, 10 SP ಇರ್ಬೋದು, 100 SP ಇರ್ಬೋದು. ಹನಿ ಗುಡಿದರೆ ಹಳ್ಳ ಅಲ್ಲ, ಹನಿ ಗುಡಿದರೆ ಸಮುದ್ರ ವಿ ಸ್ಟಾರ್ ಅಲ್ಲಿ. ಸೊ ಪ್ರತಿಯೊಬ್ರು ಸಪೋರ್ಟ್ ಮಾಡಿ. ಇವತ್ತು ಕ್ಯಾಪಿಂಗ್ ಟೀಮ್ ಅನ್ನೋ ಮಟ್ಟಕ್ಕೆ ನಂಗೆ ಫೋನ್ ಮಾಡ್ತಾರೆ ಕಂಪ್ನಿಯಿಂದ ನಮ್ಮ ಫೌಂಡರ್ಸ್ ಎಲ್ಲ, ಸರ್ ಕ್ಯಾಪಿಂಗ್ ಸರ್ ಹೇಗಿದ್ದೀರಾ ಸರ್ ಅಂತ. ಇನ್ನೊಂದು ಹೆಸರು ಸ್ಟಾರ್ಟ್ ಆಗ್ಬಿಟ್ಟಿದೆ ಅಲ್ಲಿ. ಯಾಕೆ ಸರ್ ಅಂದ್ರೆ ಕಂಟಿನ್ಯೂಟಿ ಸ್ಟಾರ್ಟ್ ಆಗ್ಬಿಟ್ಟಿದೆಯಲ್ಲ ಸರ್ ಕ್ಯಾಪಿಂಗ್ ಅಂತ ಹೇಳಿ. ನೀವೇನ್ ವಾರ ಇನ್ಕಮ್ ತಗೋಬಹುದು ಅಂತ ಹೇಳ್ತಿದ್ವಲ್ಲ, ವಾರ ಇನ್ಕಮ್ ತಗೊಂಡು ನಿಮ್ ಎದುರಿಗೆ ತೋರಿಸ್ತಾ ಇದೀವಿ ನಾವು. ಯಾರು ಅಲ್ಲ, ನಿಮ್ ಜೊತೆ ಇರೋರೆ ವಾರ ರೀ. ವಾರಕ್ಕೆ 1.5 ಅಂದ್ರೆ ತಿಂಗಳಿಗೆ 6 ಲಕ್ಷ ಎಲ್ಲಿ ಇಡ್ಬೇಕ್ರಿ? ಎಲ್ಲಿ ಇಡ್ಬೇಕು ಹೇಳ್ರಿ? ಆ ಲೆವೆಲ್ ಅಲ್ಲಿ ಇನ್ಕಮ್ ತಗೋಬಹುದು. ಕಾರ್ಯಕ್ರಮ ಅಂತೂ ಸೂಪರ್ ಡೂಪರ್. ಈ ಒಂದು ಆರ್ಕೆ ನಂಬರ್ 1 ತಂಡ ಆಗ್ಲಿಕ್ಕೆ, ಕ್ಯಾಪಿಂಗ್ ಅಚೀವ್ಮೆಂಟ್ ಆಗ್ಲಿಕ್ಕೆ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿದಂತ ಎಲ್ಲಾ ನಮ್ಮ ಆರ್ಕೆ ಲೆಜೆಂಡ್ಸ್ ಎಲ್ಲಾರ್ಗು ಧನ್ಯವಾದ. ಯಾಕಂದ್ರೆ ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ತುಂಬಾ ಜನ ಸಪೋರ್ಟ್ ಮಾಡಿದ್ರಿ. ಪಂಕಜ್ ಅವರು ಒಳ್ಳೆ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ರು. ಅದರಿಂದ ನಮ್ಮ ಕೇಶವಮೂರ್ತಿ ಅವರು ಒಳ್ಳೆ ಕ್ಲೋಸಿಂಗ್ ಕೊಟ್ಟಿದ್ರು. ನಮ್ಮ ಇವರು ರಾಯಲ್ ಚಾಲೆಂಜರ್ಸ್ ಅವರು ಒಳ್ಳೆ ಕ್ಲೋಸಿಂಗ್ ಕೊಟ್ಟಿದ್ರು. ಟಿಂಕಲ್ ಅವ್ರು ಕೊಟ್ಟಿದ್ರು, ಜಗದೀಶ್ ಕೊಟ್ಟಿದ್ರು, ನಿಂಗೇಶ್ ಗೌಡ್ರು, ವೆಂಕಟೇಶ್ ಮೂರ್ತಿ, ಎಲ್ಲ ಪ್ರತಿಯೊಬ್ಬರ ಸಪೋರ್ಟ್ ಇವತ್ತು ಆರ್ಕೆ ನಂಬರ್ 1 ಆಗಿದೆ. ಆದ್ರೆ ಈ ಸರಿ ಎಕ್ಸ್ಪೆಷಲಿ ಕಂಪನಿಲೇ ಬ್ಲಾಸ್ಟ್ ರಾಯಲ್ ಚಾಲೆಂಜರ್ಸ್. ನಾನು ಹೇಳಿದ್ದೆ ಆರ್ಕೆ ಇನ್ ಮುಂದೆ ನಮ್ದಲ್ಲ, ಆರ್ಕೆ ಒಳಗಿರೋ ರಾಯಲ್ ಚಾಲೆಂಜರ್ಸ್ ನಂಬರ್ 1 ಅಂದೆ. ಈ ರಾಯಲ್ ಚಾಲೆಂಜರ್ಸ್ ನಂಬರ್ 1 ಟಿಂಕಲ್ ಅಂದಂಗ ಆಯ್ತಲ್ಲ. ಹಂಗೆ ರಿಯಲಿ ರಾಯಲ್ ಚಾಲೆಂಜರ್ಸ್ ಅವ್ರು ಬ್ಲಾಸ್ಟ್ ಮಾಡಿದಿರಾ. 100+ ಕ್ಲೋಸಿಂಗ್. ನಿಯರ್ ಟು ನಿಯರ್ ಕ್ಯಾಪಿಂಗ್ ಟೀಮ್ ಅದು. ನಿಯರ್ ಟು ನಿಯರ್ ಕ್ಯಾಪಿಂಗ್ ಟೀಮ್. ಈಗ MD ಸರ್ ನಿನ್ನೆ 20 ನಿಮಿಷ ಆ ಟೀಮ್ ಬಗ್ಗೆ ಮಾತಾಡಿದ್ದಾರೆ. ಸಂತೋಷ್ ನಾನು ಮೀಟ್ ಮಾಡ್ಬೇಕು, ನಾನು ಮಾತಾಡಿಸ್ಲೇಬೇಕು ಪ್ರೋಗ್ರಾಮ್ ಅಲ್ಲಿ ಅಂತ ಹೇಳಿದರೆ. ಸರ್ 100% ನಾವು ಸಮಯ ಕೊಡಕ್ಕೆ ಹೇಳಿದೀವಿ, ನಿಮ್ ಸಮಯ ನಮಗ್ ಸಿಗ್ಬೇಕಲ್ಲ ಅಂತ ಹೇಳಿದೀನಿ. ಯಾಕಂದ್ರೆ 1 ಟೀಮ್ ಈ ಲೆವೆಲ್ಗೆ ಬ್ಲಾಸ್ಟ್ ಅದು ಚಾನ್ಸೇ ಇರ್ಲಿಲ್ಲ. ಆದ್ರೆ ನಿಮ್ಮ ಪ್ರಯತ್ನ, ಎಕ್ಸ್ಪೆಷಲಿ ಪ್ರಿಯಾ ಕದಮ್ ಅವರು ತುಂಬಾ ವರ್ಕ್ ಲೋಡ್ ತಗೊಂಡು ಕೆಲಸ ಮಾಡ್ಕೊಂಡು ಫಾಲೋ ಅಪ್ ಮಾಡಿದ್ದಾರೆ. ರಿಯಲಿ ಪ್ರಿಯಾ ಕದಮ್ ಅವ್ರಿಗೊಂದು ಹ್ಯಾಟ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರೊಟ್ಟಿಗೆ ನೇತ್ರ ಕೂಡ ಅವರಿಗೆ ಸಾಥ್ ಕೊಟ್ಟು ಒಂದ್ ಒಳ್ಳೆ ರೀತಿ ಸಪೋರ್ಟ್ ಮಾಡಿದ್ದಾರೆ. ಅದ್ರೊಟ್ಟಿಗೆ ಇವತ್ತು ಸರಸ್ವತಿ ಅಂತೂ ಡ್ಯಾಶಿಂಗ್ ಲೇಡಿ ಬಿಡಿ, ಅದೊಂಥರ ದೊಡ್ಡ ಬುಲ್ಡೇಜರ್. ನಮ್ಮ ಯೋಗಿ ಆದಿತ್ಯನಾಥ್ ಇದಾರಲ್ಲ, ಅದ್ರ ಒಂದ್ ದೊಡ್ಡ ಬುಲ್ಡೇಜರ್ ಅಂತ ಹೇಳ್ಬಹುದು. ಸೊ ರಿಯಲಿ ವಂಡರ್ಫುಲ್. ಸರಸ್ವತಿ ಅವ್ರ ಲೀಡರ್ಶಿಪ್ ಸಹ, ದೀಪಾ ಮಂಜುನಾಥ್ ಲೀಡರ್ಶಿಪ್ ಇರ್ಬೋದು, ಟೋಟಲಿ ಆ ಟೀಮ್, ಟೋಟಲಿ ಟ್ವಿಂಕಲ್ ಸ್ಟಾರ್ ಅಂಡ್ ರಾಯಲ್ ಚಾಲೆಂಜರ್ಸ್ ಟೀಮ್ ಈ ವೀಕ್ ಒಳ್ಳೆ ಬ್ಲಾಸ್ಟ್ ಮಾಡಿದೀರಾ. ಸೊ ಅದೇ ತರ ಎಲ್ಲಾ ಟೀಮ್ ಅವರು ಒಂದ್ ಒಳ್ಳೆ ಮೈಂಡ್ ಸೆಟ್ ಅಲ್ಲಿ ಬಂದಿದ್ದೀರಾ. ನಾಳೆ ಮ್ಯಾಕ್ಸಿಮಮ್ ಏನೇನ್ ಪಾಸಸ್ ಇದೆ ಬುಕ್ ಮಾಡ್ಕೊಳ್ಳಿ. ಆಲ್ರೆಡಿ ಇವತ್ತು A1 J1 ಟೀಮ್ ಅವರು 150 ಪಾಸ್ ವರ್ಗು ಬಂದ್ರು. ಈಗ ಆಲ್ರೆಡಿ 25-30 ಪಾಸ್ ಆಲ್ರೆಡಿ ಹಾಕಿದ್ರು. ಇನ್ನು ತುಂಬಾ ಜನ ಪಾಸಿನ ಪೇಮೆಂಟ್ ಹಾಕಿಲ್ಲ. ಸ್ನೇಹಿತರೆ, ಇಮಿಡಿಯೇಟ್ ಒಂದ್ ಡಿಸಿಷನ್ ತೊಗೊಳ್ಳಿ, ನಿರ್ಧಾರ ತಗೊಳ್ಳಿ. ಸರ್ ಅವ್ರು ಕರ್ಕೊಂಡ್ ಬರಬೇಕು, ಅವ್ರು 300 ರೂಪಾಯಿ ಕೊಡಲ್ಲ ಅಂತೀರಿ. 300 ರೂಪಾಯಿ ಒಂದ್ ಪೇಜ್ ಸಿಗ್ತಾ ಇದ್ರಿ ಫ್ರೀ ಆಫ್ ಕಾಸ್ಟ್. ಅಲ್ಲುಜ್ರಿ ಅವ್ರನ್ನ ಕರ್ಕೊಂಬನ್ನಿ. ನಿಮ್ಗೊಂದ್ ಪೇಜ್ ಸಿಗ್ತಾ ಇಲ್ವಾ? ಫ್ರೀ ಆಗಿ ಪೇಜ್ ಸಿಗ್ಬೇಕಾದ್ರೆ ಯಾಕೆ ಟೆನ್ಷನ್ ತೊಳ್ತಾ ಇದ್ದೀರಾ? ಕರ್ಕೊಂಡ್ ಬನ್ನಿ, ಪ್ಲಾನ್ ಮಾಡಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಹೈಯೆಸ್ಟ್ ಸ್ಟ್ರೆಂತ್ ಅನ್ನ ಕೂರ್ಸ್ಕೋತೀರಾ ಅನ್ಕೊಂಡಿದೀನಿ. ಈ ವೀಕ್ ಒಂದು ಕ್ಯಾಪಿಂಗ್ ಮಟ್ಟಕ್ಕೆ ತಗೊಂಡೋದ್ರಿ, ಒಂದ್ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ಸ್ ಕೊಟ್ಟಿದ್ದೀರಾ. ಈ ಟೈಮಲ್ಲಿ ನಾನೆಲ್ಲ ಆರ್ಕೆ ಲೆಜೆಂಡ್ಸ್ ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಇದೇ ತರ ಕಂಪನಿಯಲ್ಲಿ ಆರ್ಕೆ ನಂಬರ್ 1 ಇದೆ. ನನ್ನ ಕೆಲಸ ಏನ್ ಗೊತ್ತಾ? ನೀವೆಲ್ಲ ಸೇರಿ ಆರ್ಕೆ ನಂಬರ್ 1 ಮಾಡಿದ್ದೀರಾ. ಇನ್ ನನ್ ಕೆಲಸ ನನ್ ಜೊತೆ ಇರ್ತಕ್ಕಂಥವ್ರನ್ನೆಲ್ಲ ನಂಬರ್ 1 ಮಾಡೋದು. ನೀವು ಸಾಥ್ ಕೊಡಿ, 100% ನಿಮ್ಮನ್ನ ನಂಬರ್ 1 ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.